ಶುಭೋದಯಗಳು ವಿದ್ಯಾರ್ಥಿಗಳೇ. ತಮಗೆಲ್ಲ ಕನ್ನಡ ತರಗತಿಗೆ ಸ್ವಾಗತ. ನನ್ನ ಹೆಸರು ವೇಣುಗೋಪಾಲ್. ನಾನು ಪ್ರಾರಂಭದಲ್ಲಿ ನಿಮಗೆ PUCಯಲ್ಲಿ ಏನೇನಿರುತ್ತೆ ಏನೇನಿರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. SSLCಯಲ್ಲಿ ನೀವೇನು ಕಲ್ತ್ಕೊಂಡು ಬಂದಿದ್ದೀರಿ, ಇಲ್ಲಿ ನೋಡೋಣ. ಬೋರ್ಡ್ ಮೇಲೆ ಆಗಲೇ ಬರೆದಿದ್ದೇನೆ. ಇಲ್ಲದಿರುವುದು ಇರುವುದು ಅಂತ ಬರೆದಿದ್ದೇನೆ. ಸಂಧಿ, ಸಮಾಸ, ಅಲಂಕಾರ, ಛಂದಸ್ಸು, ಕವಿ, ಕೃತಿ ಪರಿಚಯ, ಪದ್ಯದ ಬಾಯಿಪಾಠ ಇವೆಲ್ಲ ನೀವು 10th ಅಲ್ಲಿ ಕಲ್ತ್ಕೊಂಡು ಬಂದಿದ್ದೀರಿ. ಅವು ಈಗ ಇರುವುದಿಲ್ಲ. ಸಂಧಿ ಇಲ್ಲ, ಸಮಾಸ ಇಲ್ಲ, ಅಲಂಕಾರ, ಛಂದಸ್ಸು, ಕವಿ ಕೃತಿ ಪರಿಚಯ ಇಲ್ಲ, ಪದ್ಯದ ಬಾಯಿಪಾಠ ಇಲ್ಲ. ಇವು ಯಾವುವು ಕೂಡ ಪ್ರಥಮ PUCಗೆ ಬರೋದಿಲ್ಲ, ಜೊತೆಗೆ ದ್ವಿತೀಯ PUCಗೂ ಬರೋದಿಲ್ಲ. ಒಂದು ರೀತಿ ಹೇಳೋದಾದ್ರೆ ನಿಮಗೆ 10th ಇದೆಲ್ಲ ಮುಗೀತು. ನೀವೇನಾದರೂ ಕಾಮರ್ಸ್, ಸೈನ್ಸ್ ತಗೊಂಡಿದ್ದಾಗಿದ್ರೆ ಅಂಥವರಿಗೆ ಇವುಗಳು ಇರೋದಿಲ್ಲ. ಇನ್ನು ನಿಮ್ಮನ್ನು ಬಿಟ್ಟು ಉಳಿದಂತಹ ವ್ಯಕ್ತಿಗಳು ಆರ್ಟ್ಸ್ ಏನು ತಗೊಂಡಿರ್ತಾರಲ್ಲ ಅವರಿಗೆ ಮುಂದೆ ಕನ್ನಡವನ್ನು ಅವರು ಆಯ್ಕೆ ಮಾಡಿಕೊಂಡ್ರೆ ಅವಾಗ ಇದನ್ನು ಬರ್ತಾರೆ. ನಿಮಗೆ PUCಯಲ್ಲಿ PUCಯಿಂದ ಸೈನ್ಸ್ ಮತ್ತು ಕಾಮರ್ಸ್, PUCಯಿಂದ ಮುನ್ನವರಿಗೆ ಇವ್ಯಾವುದೂ ಕೂಡ ಬರುವುದಿಲ್ಲ ಅಂತ ಹೇಳುವಂತಹ. ಬೇರೆ ಮತ್ತೆ ನೀವು ಡಿಗ್ರಿಯಲ್ಲಿ ನಾನು ಸಣ್ಣ ಪುಟ್ಟ ನೋಡಲಿಕ್ಕೂ ಸಾಧ್ಯತೆ ಇದೆ. ಆಮೇಲೆ PUCನ ನೋಡ್ಕೊಳ್ಳೋಣ. ಸರ್, ಈ ವ್ಯಾಕರಣಾಂಶ ವಿಚಾರ ಏನಿದೆ ಅನ್ನೋದು ಏನಿದೆ, ತತ್ಸಮ ತದ್ಭವಗಳು, ಸಮಾನಾರ್ಥ, ನಾನಾರ್ಥಗಳು, ಪತ್ರಲೇಖನ ಇರ್ತದೆ. ಎರಡು ಪತ್ರಗಳು, ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ ಅನ್ನುವಂತಹದ್ದು ಹೇಳಿರ್ತದೆ. ನಂತರದಲ್ಲಿ ಗಾದೆ ಮಾತು ವಿಸ್ತರಣೆ ಇರ್ತದೆ, ಪ್ರಬಂಧ ಲೇಖನ, ಇನ್ನಿತರೆಗಳು ನಿಮಗೆ ಪ್ರಥಮ PUCಯಲ್ಲಿ. ಮತ್ತೆ ಸೇಮ್ ಇದೇ ರೀತಿಯಲ್ಲಿ ದ್ವಿತೀಯ PUCಯಲ್ಲಿ ಕೂಡ ಬರುವಂತಹ. ಹೀಗೆ ಅತಿ ಸರಳವಾದಂತಹ ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನ ನಿಮ್ಮ ಪರೀಕ್ಷೆಗೆ ತೆಗೆದುಬಿಟ್ಟಿದ್ದಾರೆ. ನಿಮ್ಮ ಪಠ್ಯ ವಿಷಯದಲ್ಲಿ ಇದಾಗಿಲ್ಲ. ಇನ್ನೊಂದು ಪದಗಳನ್ನು ವಿಭಜಿಸುವುದು ಅಂತ ಒಂದಿದೆ. ಪದಗಳನ್ನು ವಿಭಜನೆ, ಬರೀ ವಿಭಜನೆ ಮಾಡಬೇಕಷ್ಟೆ, ಸಂಧಿ ಹೆಸರಿಸುವುದು ಇರೋದು. ಇದಿಷ್ಟು ನಿಮ್ಮ ಪ್ರಥಮ PUCಗೆ ಸಂಬಂಧಪಟ್ಟಂತಹ ವಿಚಾರ, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಇನ್ನು ಕೆಲವು ಮಾಹಿತಿಗಳನ್ನು ಕೊಟ್ಟು ನಾನು ನನ್ನ ತರಗತಿಗೆ ಹೋಗ್ತೇನೆ. ಕನ್ನಡ ತರಗತಿ ನಿಮಗೆ ಯಾವ್ಯಾವ ರೀತಿಯಾದಂತಹ ಒಂದು ವಿಚಾರಗಳನ್ನು ಹೇಳಿಕೊಳ್ಳಲಿಕ್ಕಿದೆ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಅದಕ್ಕೂ ಮುಂಚಿತವಾಗಿ ಒಂದು ವಿಷಯ ಚೆನ್ನಾಗಿ ತಲೆಯಲ್ಲಿಟ್ಟುಕೊಂಡು ಬನ್ನಿ. 10ನೇ ತರಗತಿಯಲ್ಲಿ ನೀವು ಅತಿ ಹೆಚ್ಚು ಅಂಕ ಗಳಿಸಿದ್ದಾಗಿರಲಿ ಅಥವಾ ಅತೀ ಕಡಿಮೆ ಗಳಿಸಿದ್ದಾಗಿರಲಿ, ಹೇಗೆ ಗಳಿಸಿದ್ರು ಕೂಡ ಅದನ್ನು ತಲೆಯಲ್ಲಿಟ್ಟುಕೊಂಡು ಬರುವುದಿಲ್ಲ. 10ನೇ ತರಗತಿ ಬೇರೆ, PUC ಬೇರೆ. 10ನೇ ತರಗತಿಯಲ್ಲಿ ಬರುವಂತಹದ್ದು ಒಂದು ಹಂತ ಮಾತ್ರ, ಒಂದು ಲೆವೆಲ್. ಇನ್ನು PUC ಇದೆಯಲ್ಲ, ಅದು ಇನ್ನೊಂದು ಲೆವೆಲ್. ಆ ಲೆವೆಲ್ಗಳು ಚೇಂಜ್ ಆಗುತ್ತೆ. ಚೇಂಜ್ ಆದಾಗೆ ಆ ಮಟ್ಟದಲ್ಲಿ ವಿಷಯಗಳು ಕೂಡ ಬದಲಾಗ್ತವೆ. 10ನೇ ತರಗತಿಯಲ್ಲಿ ನೀವು ಬಹಳ ಅಂಕಗಳನ್ನು ತಗೊಂಡು, ಕನ್ನಡದಲ್ಲಿ ಹೇಳ್ತೇನೆ ನಾನು, ಬೇರೆ ವಿಚಾರ ಬೇಡ, ಕನ್ನಡದಲ್ಲಿ ಹೇಳ್ತೇನೆ. 125ಕ್ಕೆ 120, 124, 120, 123, 124 ತಗೊಂಡಂಥವ್ರು, 125 ತಗೊಂಡಂಥವ್ರು ಇದ್ರೆ ಅವರು ಕೂಡ ಅದನ್ನು ಮರೆತು ಇಲ್ಲಿ ಮತ್ತೆ ಫ್ರೆಶ್ ಆಗಿ PUCಗೆ ಕಾಲಿಡಬೇಕಿಲ್ಲದೆ ಹೋದರೆ ತುಂಬಾ ಕಷ್ಟ. ಪ್ರತಿ ಸಬ್ಜೆಕ್ಟಲ್ಲೂ ಹಾಗೆ ಅದೇ ರೀತಿಯಾದಂಥದ್ದನ್ನು ನೋಡ್ಕೊಳ್ತಾ ಹೋಗಬೇಕು.
ಇಲ್ಲಿ ಹೊಸದಾದಂತಹ ಸವಾಲು ನಿಮಗೆ ಬಂದ ಹಾಗೆ ಆ ಸವಾಲನ್ನು ಸ್ವೀಕರಿಸ್ತಾ ಹೋಗಬೇಕು. ಏನಿಲ್ಲ, ಒಂದು ಸಣ್ಣದಾದಂತಹ ಚಮತ್ಕಾರ ಇದ್ದರೆ ಸಾಕು, PUCಯನ್ನು ಸುಲಭವಾಗಿ ಜಯಿಸಿ. ಅಥವಾ ಹೇಳೋದಾಗಿದ್ರೆ ಒಂದು ಸಣ್ಣ ಬುದ್ಧಿವಂತಿಕೆ. ಏನು ಬುದ್ಧಿವಂತಿಕೆ? ಜ್ಞಾನ, ಬುದ್ಧಿವಂತನ, ಎರಡಕ್ಕೆ ವ್ಯತ್ಯಾಸ ಇದೆಯಾ? ಜ್ಞಾನ, ಬುದ್ಧಿವಂತ. ಬಹಳ ಬುದ್ಧಿವಂತ ಅಂತಾರೆ, ಬಹಳ ಜ್ಞಾನ ಪಡೆದುಕೊಂಡಿದ್ದಾನೆ. ಜ್ಞಾನದಿಂದ ಬುದ್ಧಿವಂತಿಕೆ ಬರ್ತದೆ. ಬುದ್ಧಿವಂತಿಕೆ ಮತ್ತು ಜ್ಞಾನ ಭಿನ್ನ. ಒಂದು ಬುಕ್ ಅಥವಾ ಒಂದು ಸಿಲೆಬಸ್, ಒಂದು ಸಬ್ಜೆಕ್ಟ್ ಅದನ್ನು ಚೆನ್ನಾಗಿ ಓದಿ ತಿಳ್ಕೊಳ್ತೇವೆ, ಅದು ಜ್ಞಾನವಾಗ್ತದೆ. ಆ ತಿಳ್ಕೊಂಡಂತಹ ಸಿಲೆಬಸ್ ಏನಿದೆಯಲ್ಲ, ಸಿಲೆಬಸ್ಸು ಅದು ಹೇಗೆ ನೀವು ಅಪ್ಲೈ ಮಾಡ್ತೀರಿ, ಅದು ಬುದ್ಧಿವಂತಿಕೆ ಕಲಿಸ್ಕೊಡ್ತದೆ. ನಮಗೆ ಬೇಕಾದದ್ದು ಮುಖ್ಯವಾಗಿ ಬುದ್ಧಿವಂತಿಕೆ. ಇದನ್ನು ತಲೆಯಲ್ಲಿಟ್ಕೊಳ್ಬೇಕು. ನಿಮಗೆ ಒಂದು ಉದಾಹರಣೆ ಬೇಕಾದರೆ ನಾನು ಕೊಡ್ತೇನೆ, ಬುದ್ಧಿವಂತಿಕೆ ಅನ್ನೋದಕ್ಕೆ ಉದಾಹರಣೆ. ಬಹುಶಃ ನಿಮಗೆಲ್ಲರಿಗೂ ತೆನಾಲಿ ರಾಮನ ಕೃಷ್ಣನ ಕತೆ ಗೊತ್ತಿದೆ ಅಂತ ಅಂದ್ಕೊಳ್ತಾರೆ, ಗೊತ್ತಿರುತ್ತಲ್ಲ. ಅದರದ್ದು ಒಂದು ಘಟನೆ, ಚಿಕ್ಕ ಘಟನೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತೆನಾಲಿ ರಾಮಕೃಷ್ಣ ಜ್ಞಾನಿ ಜೊತೆಗೆ ಬುದ್ಧಿವಂತ ಕೂಡ. ಒಮ್ಮೆ ತೆನಾಲಿ ರಾಮಕೃಷ್ಣ ಆಸ್ಥಾನದಲ್ಲಿ ಇಲ್ಲದೇ ಇರುವ ಹಾಗೆ ಶತ್ರು ರಾಜ ಇಬ್ಬರು ವ್ಯಕ್ತಿಗಳನ್ನು ಕಳಿಸಿ ಎಲ್ಲಿಗೆ? ಕೃಷ್ಣದೇವರಾಯನ ಆಸ್ಥಾನ. ತೆನಾಲಿ ರಾಮಕೃಷ್ಣ ಇರ್ತಾನಲ್ಲ, ಆ ಒಂದು ಆಸ್ಥಾನದಲ್ಲಿ ವ್ಯಕ್ತಿಗಳನ್ನು ಕಳಿಸಿ ಕೃಷ್ಣದೇವರಾಯನನ್ನು ಅವಮಾನ ಮಾಡಿ ಬರಬೇಕು ಅಂತ ಹೇಳಿ. ತೆನಾಲಿ ರಾಮಕೃಷ್ಣ ಇದ್ರೆ ಇವೆಲ್ಲ ಕಷ್ಟ, ತೆನಾಲಿ ರಾಮಕೃಷ್ಣ ಎಲ್ಲ ಸುಲಭವಾಗಿ ನಿವಾರಿಸ್ತಾನೆ. ಅವಮಾನ ಮಾಡಿ ಬರಬೇಕು ಅಂತ ಕಳಿಸಿಬಿಟ್ರು. ಅವರು ಮಾರುವೇಷದಲ್ಲಿ ತೆನಾಲಿ ರಾಮಕೃಷ್ಣ ಇಲ್ಲದೇ ಇರುವುದನ್ನು ನೋಡಿ ಆ ಸಮಯಕ್ಕೆ ಕೃಷ್ಣದೇವರಾಯನನ್ನ ಬೇರೆ ಬೇರೆ ರೀತಿಯಲ್ಲಿ ಅವಮಾನಿಸುವ ಪ್ರಯತ್ನ ಮಾಡಿದರು. ಅವಮಾನ ಏನೂ ಆಗಲಿಲ್ಲ, ಪ್ರಯತ್ನ ಅಂತೂ ಮಾಡಿದರು. ಆದರೆ ಬಹಳ ದುಃಖವಂತೂ ಆಯಿತು ಅವರಿಗೆ. ಅದಾದ ಒಂದು ಸಂದರ್ಭದಲ್ಲಿ ತೆನಾಲಿ ರಾಮಕೃಷ್ಣ ಆಸ್ಥಾನಕ್ಕೆ ಬರ್ತಾರೆ. ರಾಜ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳ್ತಾರೆ. ವಿಷಯ ಎಲ್ಲ ಗೊತ್ತಾಯಿತು. ಆ ಶತ್ರು ರಾಜರು ಇಬ್ಬರನ್ನು ಕರೆಸಿಬಿಟ್ಟು ನಮ್ಮ ರಾಜ್ಯ ಸಂಸ್ಥಾನವನ್ನು, ನಮ್ಮನ್ನು ಅವಮಾನ ಮಾಡುವಂತಹ ಪ್ರಯತ್ನ ಮಾಡಿದರು ಅಂದಾಗೆ ತೆನಾಲಿ ರಾಮಕೃಷ್ಣ ಅಂತಾರೆ, ಸರಿ, ನಾನು ಅವರಿಗೆ ತಕ್ಕ ಪಾಠ ಕಲಿಸ್ತೇನೆ, ಅವ್ರಿಗೇನು ಮಾಡಬೇಕು ಅದು ಮಾಡ್ತೇನೆ ಅಂತ ಹೇಳಿ ತೆನಾಲಿ ರಾಮಕೃಷ್ಣ ಇನ್ನೊಂದು ರೂಪವನ್ನು ತಗೊಂಡು ಮಾರುವೇಷವನ್ನು ಹಾಕಿಕೊಂಡು ಅವರ ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನದಲ್ಲಿ ಮಾರುವೇಷ ಯಾವ ವೇಷ ಹಾಕಿಕೊಂಡ? ಭವಿಷ್ಯವನ್ನು ಹೇಳುವಂತಹ ಒಬ್ಬ ಜ್ಞಾನಿಯ ವೇಷವನ್ನು ಹಾಕಿಕೊಂಡ. ಎಲ್ಲ ರೀತಿಯ ಭವಿಷ್ಯ ಹೇಳ್ತಾನೆ. ಏನು ಭವಿಷ್ಯ ಹೇಳ್ತಾನೆ? ಮುಂದಿನದು ಆದದ್ದು, ಆಗುವುದು. ಹಾಗೆ ತಮ್ಮವರು ಯಾರಾದರೂ ತಮ್ಮವರನ್ನು ಕಳ್ಕೊಂಡಿದ್ದರೆ ಅವರನ್ನು ತೋರಿಸಿದರೆ ಏನೆಲ್ಲ ಪ್ರಚಾರ ಮಾಡ್ತಾ ಹೊರಟ. ಅಂದರೆ ಯಾರೋ ಸತ್ತೋಗಿರ್ತಾರೆ ಪಾಪ, ಇವರ ಮುತ್ತಜ್ಜಿನೋ ಅವ್ರು ಯಾರೋ ಸತ್ತಿರ್ತಾರೆ, ಅವರನ್ನು ನೋಡುವಂತ ತೋರಿಸ್ತೇನೆ, ಏನೆಲ್ಲ ಪ್ರಚಾರ ಮಾಡ್ಕೊಂಡು ಹೊರಟ. ಮೊದಲಿಗೆ ರಾಜ್ಯಕ್ಕೆ ಹೋಗಿ ಪ್ರಚಾರ ಮಾಡಿದ, ನಾನಿಂತಹ ರೀತಿ ಇವನ್ನೆಲ್ಲ ತೋರಿಸ್ತೇನೆ, ಬೇಕಾದವರು ನೀವು ಕೇಳಬಹುದು, ಉಚಿತವಾಗಿ ನಾನು ನಿಮಗೆ ಎಲ್ಲವನ್ನು ತೋರಿಸ್ಕೊಡ್ತೇನೆ, ಹಾಗೆ ಹೀಗೆ ಏನೆಲ್ಲ ಪ್ರಚಾರ ಮಾಡಿದ. ದೊಡ್ಡ ಗಲಾಟೆ ಇತ್ತು. ಯಾರೋ ಬಂದಿದ್ದಾರಂತೆ ಮಹಾತ್ಮರುಗಳು, ಏನೋ ಸತ್ತಂತಹ ವ್ಯಕ್ತಿಗಳನ್ನು ತೋರಿಸ್ತಾರಂತೆ, ಭವಿಷ್ಯತ್ತನ್ನು ಹೇಳ್ತಾರಂತೆ, ಅದನ್ನೆಲ್ಲ ಪ್ರಚಾರ ಹಬ್ಬಿತು. ತಕ್ಷಣಕ್ಕೆ ರಾಜ ಅವರನ್ನು ಕರೆಸುವ ಪ್ರಯತ್ನ ಮಾಡಿದ. ವಿಷಯ ಅಲ್ಲಿ ಹೋಯ್ತು. ಮಾರು ವೇಷದಲ್ಲಿದ್ದಾನೆ, ಬೇರೆ ವೇಷದಲ್ಲಿ ತೆನಾಲಿ ರಾಮಕೃಷ್ಣನಿಗೆ ಹೋಯ್ತು. ತೆನಾಲಿ ರಾಮಕೃಷ್ಣನನ್ನು ಅಲ್ಲಿ ಕರೆಸ್ಕೊಂಡು, ನಾನು ನೇರವಾಗಿ ಹೋಗಿಲ್ಲ ರಾಜಧಾನಿಗೆ. ಹಾಗೆ ಅಲ್ಲಿದ್ದಂತಹ ರಾಜ, ಮಂತ್ರಿ
ಮತ್ತು ರಾಣಿ, ಈ ಮೂವರು ತಂದೆಯನ್ನು ಕಳ್ಕೊಂಡಿದ್ದರಂತೆ. ತಂದೆಯನ್ನು ನೋಡಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ಬಿಟ್ಟಿದ್ರು ತಂದೆ. ಇದನ್ನ ಹೇಳಿಕೊಂಡು ತೆನಾಲಿ ರಾಮಕೃಷ್ಣನ ಕರೆಸಿ ಅವರಿಗೆ ಆದರ ಆತಿಥ್ಯವನ್ನು ಮಾಡಿ, ಮಾರುವೇಷದಲ್ಲಿ ಇದ್ನಲ್ಲ, ಯಾರಿಗೆ ಗೊತ್ತಾಗದಾಗೆ ಇದ್ನಲ್ಲ, ಎಲ್ಲ ಮಾಡಿದ ನಂತರ ರಾಜ ಹೇಳ್ತಾನೆ, ನೀವ್ಯಾರೋ ಮಹಾತ್ಮರು ಅನ್ನುವಾಗಿದ್ದೀರಿ, ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ, ನನಗೆ ತಂದೆ ನೋಡಬೇಕಾಗಿದೆ. ಸರಿ, ಅಷ್ಟರಲ್ಲಿ ರಾಣಿ ಕೂಡ ಹೌದು, ನಾನು ನೋಡಿಲ್ಲ ನಮ್ಮ ತಂದೆಯನ್ನ, ನಾನು ನೋಡಬೇಕು ಅಂತ. ಅದಾದ ಮೇಲೆ ಮಂತ್ರಿ ಬಂದ. ಮಂತ್ರಿ ಕೂಡ ಅದೇ ರೀತಿ, ನಾನು ಕೂಡ ನಮ್ಮ ತಂದೆಯನ್ನು ನೋಡಿಲ್ಲ. ಅದಕ್ಕೆ ಅಂತಾನೆ, ಸರಿ ಸ್ವಲ್ಪ ತಾಳ್ರಿ, ಮೊದಲಿಗೆ ರಾಜನಿಗೆ ತೋರಿಸ್ತೇನೆ, ರಾಜನಿಗೆ ತೋರಿಸಿದಾದ ಮೇಲೆ ನಿಮಗೆಲ್ಲರಿಗೂ ತೋರಿಸ್ತೇನೆ ಅಂತ. ನೋಡಿ, ಸೂಕ್ಷ್ಮ ಗಮನಿಸ್ತಾ ಹೋಗಿ ತೆನಾಲಿ ರಾಮಕೃಷ್ಣನ ಚಾಣಾಕ್ಷ ಬುದ್ಧಿ ಹೇಗಿದೆ ಅಂತ ಹೇಳಿ. ರಾಜ ಬಹಳ ಉತ್ಸುಕ, ಬಹಳ ಸಂತೋಷದಿಂದ ಕೂತ್ಕೊಂಡ. ಅದಕ್ಕೆ ತೆನಾಲಿ ರಾಮಕೃಷ್ಣ ಅಂತಾನೆ, ನಿಮಗೆ ನಾನು ನಿಮ್ಮ ತಂದೆಯನ್ನು ತೋರಿಸಿದರೆ ಅಥವಾ ನನ್ನ ಕೆಲಸ ಮಾಡಿದರೆ ನೀವು ನನಗೇನು ಬಹುಮಾನ ಕೊಡ್ತೀರಿ ಅಂದ. 1,00,000 ವರಾಹ ಬಹುಮಾನ ಕೊಡ್ತಾರೆ. 1,00,000 ವರಾಹ, ಜೊತೆಗೆ ಒಂದು ಚಿಕ್ಕ ರಾಜ್ಯವನ್ನು ಕೂಡ ನಿನಗೆ ಬರೆದುಕೊಟ್ಬಿಡ್ತೇನೆ. ಅಷ್ಟು ಸಂತೋಷ, ಅಷ್ಟು ಉತ್ಸುಕನಾಗಿದ್ದ. ತೆನಾಲಿ ರಾಮಕೃಷ್ಣ ಒಳಗೊಳಗೆ ನೆಗೆತಾ ಇದ್ದಾನೆ, ಮಾರುವೇಷದಲ್ಲಿದ್ದಾನಂದ್ರೆ ನೆಗೆತಾ ಇದ್ದಾನೆ. ಸರಿ, ಆಗಿದ್ರೆ ಮಹಾರಾಜರೇ, ನಿಮಗೆ ನಿಮ್ಮ ಇಚ್ಛೆಯಂತೆ ಆಗಲಿ, ನಾನು ಮತ್ತೆ ಮರೆಯುವಾಗಿಲ್ಲ, ನಾನು ಕೇಳಿದ್ದನ್ನು ನೀವು ಕೊಡ್ತೇನೆ ಅಂತ ನಾನು ಕೊಡಬೇಕಾಗ್ತದೆ ಅಂತ ಹೇಳಿ ಅಂದು ಒಪ್ಪಿಸಿ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ರಾಜನನ್ನ. ನೋಡಿ, ಆ ಕಡೆ ಗೋಡೆ ಕಡೆ ತಿರುಗಿ ನೀವು ಅಂತೇಳಿ ಗೋಡೆ ಕಡೆಗೆ ತಿರುಗಿಸ್ತಾನೆ. ಈಗ ನೀವು ಆನಗೆ ಕಣ್ಣು ಮುಚ್ಚ್ರಿ, ನಿಮ್ಮ ತಂದೆಯವರು ಹೇಗಿದ್ರು ಅಂತ ಒಂದು ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳ್ರಿ. ಯಾವ ರೀತಿಯಲ್ಲಿ ಇದ್ರು ನಿಮ್ಮ ತಂದೆಯವರು ಅಂತ ಕಲ್ಪನೆ ಮಾಡಿಕೊಳ್ಳ್ರಿ. ಅದಾದ ನಂತರ ಕಣ್ಣು ಬಿಡ್ರಿ ಅಂತ. ಪಾಪ ರಾಜ ಅದೇ ರೀತಿನೇ ಕಲ್ಪನೆ ಮಾಡಿಕೊಂಡು ಕಣ್ಣು ಬಿಟ್ಟ. ನೋಡ್ತಾನೆ, ಏನು ಕಾಣಿಸ್ತಿಲ್ಲ, ಗೋಡೆ ಕಾಣಿಸ್ತ. ಮಹಾತ್ಮರು ಏನು ಕಾಣಿಸೇ ಇಲ್ಲ, ನನ್ಗೆ ಬರೀ ಗೋಡೆ ಕಾಣಿಸ್ತಾ ಇದೆ ಅಂದ ರಾಜ. ಹೌದಾ ಮಹಾರಾಜರೇ, ಹಾಗಿದ್ರೆ ಪ್ರಭು ಒಂದು ಸ್ವಲ್ಪ ನೀವು ಕಾಣ ಇಲ್ಲಿ ಹೇಳಿ. ಮತ್ತೆ ರಾಣಿ ಅಂತ ಹೇಳ್ತಾನೆ. ರಾಣಿಗೂ ಇದೇ ರೀತಿ ಮಾಡಿಸಿದ, ಗೋಡೆ ಕಡೆ ತಿರುಗಿಸ್ಬಿಟ್ಟು ಈ ರೀತಿಯಲ್ಲಿ ಪ್ರಯೋಗ ಆಯ್ತು. ರಾಣಿಗೂ ಏನು ಕಾಣಿಸ್ತಾ ಇಲ್ಲ. ಹೌದಾ, ನಿಮಗೂ ಕಾಣಿಸ್ಲಿಲ್ಲ ಅಂದ. ಇನ್ನ ಮಂತ್ರಿ ಓಡಿ ಬಂದ. ಅವರು ರಾಜ ರಾಣಿ ಆಯ್ತು, ಮಂತ್ರಿಗೆ ತೋರಿಸಿದರೆ ಮಂತ್ರಿ ನೀನೇನು ಬಹುಮಾನ ಕೊಡ್ತೀವಿ, ರಾಜ ರಾಣಿಯರಾದ್ರೂ ಏನೋ ಕೊಡ್ತೀನಿ ಅಂದಿದ್ರು, ನೀನೇನು ಕೊಡ್ತೀಯಪ್ಪ ಅಂದ್ರೆ, ನನ್ನ ಕೈಯಲ್ಲಿ ಇಷ್ಟೆಲ್ಲ ಉಂಗುರಗಳಿವೆ, ಬೆಲೆ ಬಾಳುವಂತಹ ವಜ್ರದ ಉಂಗುರಗಳು ಒಪ್ಪಿಟ್ಬಿಡ್ತೇನೆ ನಿನಗೆ ಅಂದ. ಮಂತ್ರಿಯ ಮಾತಿನ ಸರಿ, ಮಾತು ತಪ್ಪಾದೋ ಅಂತ ಹೇಳಿ ಏನು ಹೇಳಿದ, ನಾನು ಹೇಳಿದ್ದನ್ನು ನೀವು ಮಾಡಬೇಕು, ಮಾಡ್ಕೊಂಡರೆ ನನಗೆ ಎಷ್ಟು ಬಹುಮಾನ ಕೊಡಬೇಕು ಅಂದಿದ್ದಲ್ಲ. ಮಂತ್ರಿಯನ್ನು ಕರೆಸಿ ಅದೇ ರೀತಿ ಮಾಡಿಸಿದ. ಮಂತ್ರಿಗೂ ಕಾಣಿಸ್ಲಿಲ್ಲ. ಏನ್ರಿ, ಏನು ಮಹಾಶಯಗಳೇ, ನೀವು ಏನೋ ತೋರಿಸ್ತೀನಿ, ಏನೋ ಅಂದ್ಕೊಂಡು ಏನೋ ಮಾಡಿದ್ರಿ, ನಮ್ಗೆ ಯಾರಿಗೂ ಏನೂ ಕಾಣಲೇ ಇಲ್ಲ. ಹೌದಾ, ನಿಮ್ಗೆ ಯಾರಿಗೂ ಕಾಣಲಿಲ್ಲ. ಹಾಗಿದ್ರೆ ನೀವ್ಯಾರು ನಿಮ್ಮಪ್ಪಗೆ ಹುಟ್ಟಿಲ್ಲ. ಎಲ್ಲರೂ ನಿಮ್ಮ ತಂದೆ ನೋಡ್ಬೇಕಂದ್ರಲ್ಲ, ನಿಮ್ಮಪ್ಪ ನೋಡ್ಬೇಕಂದ್ರಲ್ಲ, ನೀವ್ಯಾರು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂದ್ರು. ಅವು ತಲೆ ಕೆರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ಏನು ಹೇಳ್ತಾರಪ್ಪ ಆಯ್ತಾ, ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂದ್ರೆ ಏನು ಕತೆ. ನೋಡಿ ಮಹಾರಾಜರೇ, ಹೇಳಿದ ಹಾಗೆ ನೀವು ನನಗೆ ಇಷ್ಟು ವರಾಹ ಕೊಡಬೇಕು ಅಂತ ಹೇಳಿ ತಗೊಳ್ತಾ ಇದ್ದಾರೆ. ನನಗೆ ನಮ್ಮ ತಂದೆನೇ ಕಂಡಿಲ್ಲ, ಅಪ್ಪನೇ ಕಂಡಿಲ್ಲ, ಏನು ಕೊಡಲಿ, ಅಪ್ಪನೇ ಕಂಡ ಅದಕ್ಕೆ ನಿಮ್ಮ ಕರ್ಮ, ನೀವು ನಿಮ್ಮ ತಂದೆ ಕೊಟ್ಟಿಲ್ಲ, ಅದಕ್ಕೆ ನಾನೇನು ಮಾಡಿ ಅದಕ್ಕೆ ಅಂತಂದ. ಎಲ್ಲ ಇಸ್ಕೊಂಡು ಒಂದರ ಬಟ್ಟೆಯನ್ನು ಕಟ್ಕೊಂಡು ಹೋಗ್ತಾ ಇದ್ದಾನೆ ನಿಧಾನಕ್ಕೆ. ಹೋಗೋ ಕಾಲಕ್ಕೆ ಅನುಮಾನ ಬಂತು, ಈ ರೀತಿಯಲ್ಲಿ ಬಂದು ಮಾತಾಡಿ ಹೋಗಬೇಕು ಅಂತಂದ್ರೆ ಇವನು ಯಾರೋ ಸಾಮಾನ್ಯವಿರಲ್ಲ. ನಮ್ಮ ರಾಜ್ಯಕ್ಕೆ ಬಂದು ಈ ರೀತಿಯಲ್ಲಿ ಮಾಡ್ತಾ ಇದ್ರೆ ನಮ್ಮನ್ನೇನೋ ಮೋಸ ಮಾಡ್ತಾ ಇದ್ದೇನೋ ಏನೋ ಅಂದುಕೊಂಡು
ಯಾರಲ್ಲಿ ಅವನನ್ನು ಹಿಡೀರಿ ಅಂತ ಹೇಳಿ ಆ ಮಾರುವೇಷದಲ್ಲಿ ಇದ್ನಲ್ಲ ತೆನಾಲಿರಾಮಕೃಷ್ಣನ ಹಿಡಿತಾಳೆ. ಹಿಡ್ಕೊಂಡು ರಾಜನ ಮುಂದೆ ಕರ್ಕೊಂಡು ಬಂದರು. ಯಾರು ನೀನು? ಯಾತಕ್ಕೋಸ್ಕರ ಬಂದಿದ್ದೀಯಾ? ಏನು ಮಾಡಬೇಕು? ಯಾರು ನಾನು? ನಿಮಗೆ ನಿಜ ತೋರಿಸ್ಲಿಕ್ಕೆ ಬಂದಿದ್ದೇನೆ, ನಾನೊಬ್ಬ ಸತ್ಯವಂತ ಹಾಗೆ ಹೇಳ್ತಾನೆ. ಅವನ ವೇಷ ತೆಗೀರಿ ಅಂತ ಹೇಳಿ ಅಲ್ಲಿದ್ದಂತಹ ದೂತರನ್ನು ಕರೆದು ಅವನು ಹಾಕೊಂಡಂತಹ ಬಣ್ಣವನ್ನ ವೇಷವನ್ನೆಲ್ಲ ತೆಗೆದ್ರೆ ತೆನಾಲಿರಾಮಕೃಷ್ಣ ಸಿಟ್ಟು ಬಂದ್ಬಿಡ್ತದೆ ರಾಜನಿಗೆ. ನಮ್ಮ ರಾಜ್ಯಕ್ಕೆ ಬಂದು ವಿನಾಕಾರಣ ನಮಗೆ ಅವಮಾನ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೀಯಾ ಅಂತ ಹೇಳಿ. ಮತ್ತೆ ನೀವು ನಮ್ಮ ರಾಜ್ಯಕ್ಕೆ ಬಂದು ವಿನಾಕಾರಣ ಅವಮಾನ ಮಾಡಿಲ್ಲವೇ? ನಾವೇನಾದರೂ ಮಾಡಿದ್ವಿ ನಿನಗೆ? ನಾನಂತೂ ಸುಳ್ಳು ಹೇಳಿಲ್ಲ, ನೀನು ಸುಳ್ಳು ಹೇಳಿದೆ. ಅದಕ್ಕೆ ರಾಜ ಅಂತಾನೆ, ನೀ ಸುಳ್ಳು ಹೇಳಿಲ್ಲ? ಓ, ನಾನು ಸುಳ್ಳು ಹೇಳಿಲ್ಲ. ಮತ್ತು ನಮ್ಮ ತಂದೆಗೆ ಹುಟ್ಟಿಲ್ಲ ಅಂತಂತೀಯಲ್ಲ. ಹೌದು, ನೀವ್ಯಾರು ನಿಮ್ಮ ತಂದೆಗೆ ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೀನಿ. ಯಾರಾದ್ರೂ ತಂದೆ ಕೊಡ್ತಾರ? ತಾಯಿ ಹುಟ್ಟುತ್ತಾರೆ. ನಿಮ್ಮ ತಾಯಿ ಹುಟ್ಟಿದ್ದೀರಿ, ನಿಮ್ಮ ತಂದೆಗೆ ಹುಟ್ಟಿಲ್ಲ. ದಪ್ಪದು 3. ಹೇಗಿದೆ ನೋಡಿ ಚಮತ್ಕಾರ. ಇದು ಬುದ್ಧಿವಂತಿಕೆ. ಯಾಕೆ ಹೇಳಿಕ್ ಬಂದೆ ನಾನು? ಬುದ್ಧಿವಂತಿಕೆ, ಜ್ಞಾನ. ಇದಕ್ಕೆ ವ್ಯತ್ಯಾಸವನ್ನು ಗಮನಿಸಿಕೊಳ್ಳಬೇಕು. ಇಂತಹ ಬುದ್ಧಿವಂತಿಕೆ ಬೇಕು. ಅಂತಹ ಬುದ್ಧಿವಂತಿಕೆಯನ್ನ ತಕ್ಕ ಮಟ್ಟಿಗೆ ಬಳಸಿದಲ್ಲಿ ನಿಮಗೆ PUC ಅತಿ ಸುಲಭದ್ದು ಅಂತ ಅನಿಸುತ್ತೆ. ಬಹಳನೇ ಸುಲಭವಾಗಿ ಸೇರಿ ಹಾಗೆಯೇ ನೀವು ಉತ್ತಮವಾದಂತಹ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ವಿದ್ಯಾರ್ಥಿಗಳಿಗೆ ಹೇಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ವ್ಯವಸ್ಥೆಗಳೆಲ್ಲ ನಡೆಯುತ್ತೆ. ಬಹಳ ಸುಂದರವಾದಂತಹ ಆಯ್ಕೆ ನಿಮ್ಮದಾಗಿದೆ. ಜೊತೆಗೆ ನಾನು ನನ್ನ ಕನ್ನಡದ ಪರಿಚಯವನ್ನು ಕೂಡ ಪೂರ್ಣವಾಗಿ ಕೊಟ್ಟೆ. ಸರಿ, ಈಗ ನೇರವಾಗಿ ಕನ್ನಡದ ಪಠ್ಯ ವಿಷಯಕ್ಕೆ ಬರ್ತೇನೆ. ಕನ್ನಡದಲ್ಲಿ ಕೆಲವಷ್ಟು ಭಾಗಗಳನ್ನು ಪರೀಕ್ಷೆಯನ್ನು ತಂದಿದ್ದಾರೆ. ಈ ವರ್ಷ ಕರೋನಾದ ಒಂದು ಹಾವಳಿಯಿಂದಾಗಿ ಪರೀಕ್ಷೆಗೆ ಹೆಚ್ಚಿನ ವಿಷಯಗಳು ಬಿಡಬಾರದು ಅನ್ನುವಂತಹ ಕಾರಣದಿಂದ ಕೆಲವಷ್ಟನ್ನು ತೆಗೆದುಹಾಕಿದ್ದಾರೆ. ನಾನು ಹೇಳ್ತೇನೆ, ಆಮೇಲೆ ಹೇಳ್ತೇನೆ. ನಿಮ್ಮ ಕನ್ನಡದ ಪಠ್ಯ ವಿಷಯವನ್ನು 3 ಭಾಗ ಮಾಡಿದ್ದಾರೆ. ಒಂದು ಪದ್ಯ ಭಾಗ, ಎರಡನೆಯದು ಗದ್ಯ ಭಾಗ, ಮೂರನೆಯದಾಗಿ ಒಂದು ನಾಟಕವನ್ನು ಇಟ್ಟಿದ್ದಾರೆ. ಸುಂದರವಾದಂತಹ ನಾಟಕ, ಅರ್ಥಪೂರ್ಣವಾದಂತಹ ಒಂದು ನಾಟಕವನ್ನು ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಪದ್ಯ, ಗದ್ಯ, ನಾಟಕ. ನಿಮ್ಮ ಪ್ರಶ್ನೆ ಪತ್ರಿಕೆ ಕೂಡ ಹಾಗೆ ಸಿದ್ಧವಾಗ್ತದೆ. ಪದ್ಯ, ಗದ್ಯ, ನಾಟಕ ಇದೇ ರೀತಿಯಲ್ಲಿನೇ ಪ್ರಶ್ನೆಗಳೆಲ್ಲ ನಿಮಗೆ ತಯಾರು ಮಾಡಿಕೊಳ್ತಾ ಹೋಗ್ತಾರೆ. ಇಷ್ಟು ಈ ರೀತಿ ವ್ಯಾಕರಣಾಂಶಗಳಿಗೆ ನಿಮಗೆ 25 ಅಂಕಗಳು ಇರ್ತವೆ. 25 ಅಂಕಗಳು. ಗದ್ಯಕ್ಕೆ ಮತ್ತು ನಾಟಕಕ್ಕೆ 20 ಅಂಕಗಳಿರ್ತವೆ. ಮತ್ತು ಪದ್ಯಭಾಗಕ್ಕೆ 35 ಅಂಕಗಳನ್ನು ಇಟ್ಟಿದ್ದಾರೆ. 35 ಮಾರ್ಕ್ಸ್. ಹೀಗೆ ಈ ರೀತಿಯಲ್ಲಿ ನಿಮ್ಮ ಪಠ್ಯ ಯೋಜನೆಯನ್ನು ಸಿದ್ಧಗೊಳಿಸಿದ್ದಾರೆ. ಸರಿ, ಹಾಗಿದ್ದರೆ ಇವತ್ತು ಒಂದಿಷ್ಟು ಸಮಯದಲ್ಲಿ ನಾವು ಪದ್ಯಭಾಗದ ಒಂದು ಅಂಶವನ್ನು, ನಿಮ್ಮ ಪಠ್ಯಭಾಗದ ಒಂದು ಅಂಶವನ್ನು ನೋಡೋಣಂತೆ. ಇರ್ಬೋದಲ್ಲ? ನಿಮ್ಮ ಪಠ್ಯ ವಿಷಯದಲ್ಲಿ ಇದೊಂದು ಪಠ್ಯಪುಸ್ತಕ. ನಾನು ನಿಮಗೆ ಪಠ್ಯಪುಸ್ತಕದ ಲಿಂಕನ್ನು ಕಳಿಸಿಕೊಟ್ಟಿದ್ದೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಅಂತ ಅಂದುಕೊಳ್ತೇನೆ. ಡೌನ್ಲೋಡ್ ಆಗಿದೆಯಾ ನೋಡೋಣ. ಇದು ನಿಮ್ಮ ಪಠ್ಯಪುಸ್ತಕ. ಪಠ್ಯಪುಸ್ತಕದ ಜೊತೆಗೆ ವರ್ಕ್ ಬುಕ್ ಕೂಡ ಇರ್ತದೆ. ಅಭ್ಯಾಸ ಮಾಡಿ ರೆಕಾರ್ಡಿಂಗ್ ಹಾಕಿದ್ದಲ್ಲ, ಇದೆಲ್ಲವೂ ಕೂಡ ನಿಮ್ಮ ವರ್ಕ್ ಬುಕ್ಕಲ್ಲಿ ಇರ್ತದೆ. ವರ್ಕ್ ಮಾಡುವಂತ ಅಲ್ಲೇ ಬರೀಬೇಕು, ಬರೆದ್ಬಿಟ್ಟು ಅಭ್ಯಾಸ ಮಾಡಬೇಕು. ಅದನ್ನೇ ಬಹಳಷ್ಟು ನಿಮಗೆ ಪರೀಕ್ಷೆಗೆ ಕೊಡ್ತಾರೆ. ಈ ರೀತಿಯಲ್ಲಿ ಈ ಪಠ್ಯಪುಸ್ತಕನ ನಾನೇ ಹೇಳಿದ ಹಾಗೆ ಗದ್ಯ, ಪದ್ಯ, ಗದ್ಯ, ನಾಟಕ ಅಂತ ಹೇಳಿ ವಿಭಾಗ ಮಾಡಿ ನಿಮಗೆ ಇಲ್ಲಿ ಕೊಡಲಾಗಿದೆ. ಸರಿ,
ಇದರಲ್ಲಿ ಒಂದು ಅಂಶವನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ. ಸಮಾಜದಲ್ಲಿ ಅನೇಕ ಇಲಾಖೆಗಳಿವೆ, ಹೌದಲ್ಲ? ಇಲಾಖೆಗಳು ಅಂತಂದ್ರೆ ಸಂಸ್ಥೆಗಳು ಅಂತೇವೆ, ಅಥವಾ ಯಾವುದಾದ್ರೂ ಒಂದು ಯೂನಿಟ್ಗಳು, ಅದು ಏನೆಲ್ಲ ಹೇಳ್ತಾರೆ. ಅನೇಕ ಇಲಾಖೆಗಳಿವೆ. ಆ ಇಲಾಖೆಗಳಲ್ಲಿ ಒಂದು ನಿಮಿಷ, ಆ ಇಲಾಖೆಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಅಂತಂದರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಅಂತ ಹೇಳಿ ಅನೇಕ ಇನ್ಸ್ಟಿಟ್ಯೂಷನ್ಸ್, ಬೇಕಂದ್ರೆ ಅರ್ಥ ಆಗಬೇಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೇವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಒಮ್ಮೆ ನೀವು ಪ್ರಶ್ನೆ ಹಾಕೊಳ್ಳಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ ಕೆಲಸ ಮಾಡ್ತವೆ, ಪ್ರೈವೇಟ್ ಆದಂತಹ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ ಕೆಲಸ ಮಾಡ್ತವೆ, ಹೇಗೆ ಮಾಡ್ತವೆ, ಏನೇನು ಮಾಡ್ತವೆ, ಹೀಗೆ ಈ ವಿಚಾರ ಸ್ವಲ್ಪ ನೀವು ಮೆಲುಕು ಹಾಕಿಕೊಂಡ್ರೆ ಕೆಲವೊಂದು ವಿಷಯ ನಮಗೆ ತಿಳಿಯುತ್ತೆ. ಯಾವ್ಯಾವ ಗೌರ್ಮೆಂಟ್ ಇವೆ, ಯಾವ್ಯಾವ ಪ್ರೈವೇಟ್ ಇವೆ, ಯಾವ ಪ್ರೈವೇಟ್ಗಳಲ್ಲಿ ಏನೇನಿದೆ, ಯಾವ ಗೌರ್ಮೆಂಟ್ಗಳಲ್ಲಿ ಏನೇನು ಮಾಡ್ತಾರೆ ಅನ್ನುವಂತಹದ್ದು ನಿಮಗೆ ತಿಳಿಯುತ್ತೆ. ಅದರಲ್ಲಿ ಒಂದು ಈ ಆಸ್ಪತ್ರೆಗಳಿದೆಯಲ್ಲ, ಆಸ್ಪತ್ರೆಗಳು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ, ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಇದೆ. ಬಹಳಷ್ಟು ಜನ ಪ್ರೈವೇಟಿನ ಹಾಸ್ಪಿಟಲ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆರೋಗ್ಯಕ್ಕೋಸ್ಕರ ತೋರಿಸ್ತಾ ಹೋಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗುವುದು ಸ್ವಲ್ಪ ಕಡಿಮೆ ಅಲ್ವೇ? ಹಾಗೆ ಈ ರೀತಿಯಾದಂತಹದ್ದನ್ನು ನೋಡ್ತಾ ಹೋಗ್ತೇವೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಯಾಕೆ ಕಡಿಮೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ನಿಮಗೆ ಉಳಿಯುತ್ತೆ. ಈ ವಿಚಾರಗಳನ್ನು ಒಳಗೊಂಡಂತಹ ಒಂದು ಗದ್ಯ, ಒಂದು ಪಾಠವನ್ನು ನಿಮಗೆ ಇಲ್ಲಿ ಓದಲಿಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಗದ್ಯದ, ನಿಮ್ಮ ಪಠ್ಯ ವಿಷಯದ ಮೊದಲ ಭಾಗ, ಮೊದಲ ಗದ್ಯ. ಆ ಗದ್ಯದ ಹೆಸರು ಗಾಂಧಿ. ಗಾಂಧಿ ಇದನ್ನ ಬರೆದಂಥವರು ಬೆಸಗರಹಳ್ಳಿ. ನೀವು ಆ ಪಠ್ಯ ವಿಷಯನ ಅದನ್ನು ಡೌನ್ಲೋಡ್ ಮಾಡಿಕೊಂಡಿದ್ರೆ ಆ ಪಠ್ಯ ಪುಸ್ತಕ ತೆಗೀರಿ, ಟೆಕ್ಸ್ಟ್ ಬುಕ್ ಅನ್ನು ತೆಗೀರಿ. ಬೆಸಗರಹಳ್ಳಿ ರಾಮಣ್ಣ ಅಂತ. ಇವರೊಬ್ಬ ವೈದ್ಯರು, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅಂತ. ಇವರು ಒಂದು ಗದ್ಯ ಬರೀತಾರೆ, ಹೆಸರು ಗಾಂಧಿ ಅಂತ ಹೇಳಿ. ಗಾಂಧಿ ಅನ್ನುವಂತಹ ಒಂದು ಗದ್ಯ. ಈ ಗದ್ಯದ ಹೆಸರನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಗಾಂಧಿ ಅಂದ್ಕೊಳ್ಳೆ ಆ ಹೆಸರು ಬಹುಶಃ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ಅಲ್ಲವೇ? ಗೊತ್ತಿದೆಯಲ್ಲ? ಅದೇ ಆ ಗಾಂಧಿ ಅಲ್ಲ. ನಮಗೆ ಗೊತ್ತಿದಂತಹದ್ದು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ನಮಗೆ ತಿಳಿದಂತಹದ್ದರೆ ಅದರಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ. ಮೊದಲಿಗೆ ಒಬ್ಬ ಬಾಲಕ, ಸುಮಾರು 15 ವರ್ಷಗಳ ವರ್ಷದ ಒಬ್ಬ ಬಾಲಕನ ಬಗ್ಗೆ ಹೇಳ್ತಾ ಬರ್ತಾರೆ. ಗಾಂಧಿ ಅಂತ ಹೇಳಿ ಕರೆಸಿಕೊಳ್ತಾರೆ. ಬಡ ಕುಟುಂಬದಲ್ಲಿ ಜನಿಸಿದಂತಹ ಈ ಬಾಲಕ, ಈತ ಸರ್ಕಾರಿ ಆಸ್ಪತ್ರೆಗೆ ಒಂದು ಕಾಯಿಲೆಯ ನಿಮಿತ್ತ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೇನಾಗಿದೆ, ಹೇಗಾಗ್ತಾ ಇತ್ತು, ಏನು ಅಂತ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇರ್ತಾರೆ ಗಾಂಧಿ ಎನ್ನುವಂತಹ ಒಂದು ಗದ್ಯ ಭಾಗದಲ್ಲಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಒಂದು ಚಿತ್ರಣವನ್ನು
ಅಥವಾ ಒಂದು ವ್ಯವಸ್ಥೆ ಸಿಸ್ಟಮ್ ಅನ್ನು ಹೇಳಲಿಕ್ಕೆ ಬಂತು. ಗಾಂಧಿ ಅನ್ನುವಂತಹ ಒಂದು ಗದ್ಯ ಭಾಗದಿಂದ ಬಂದು ಈ 15 ವರ್ಷದ ಬಾಲಕ ಒಂದು ಊರಲ್ಲಿ ಇರ್ತಾರೆ. ಆ ಊರು ಬಳ್ಳಕೆರೆ ಅಂತ. ಬಳ್ಳಕೆರೆ ಅನ್ನುವಂತಹ ಒಂದು ಗ್ರಾಮ. ಬಳ್ಳಕೆರೆ ಗ್ರಾಮದಲ್ಲಿ ವಾಸವಾಗಿರ್ತಾರೆ ಗಾಂಧಿ ಅನ್ನುವಂತಹ ಬಾಲಕನಿಗೆ. ಆತನ ಊರು, ಆತನ ವರ್ಷ ಸುಮಾರು ತಗೊಳ್ಬೋದು, ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಅಲ್ಲಿಟ್ಟುಕೊಳ್ಳುತ್ತೆ. ಬಳ್ಳಕೆರೆ ಅನ್ನುವಂತಹ ಒಂದು ಗ್ರಾಮ. ಈತನಿಗೆ ತಂದೆ ಇರಲಿಲ್ಲ, ಈತನಿಗೆ ತಾಯಿ ಇದ್ದಾರೆ. ತಾಯಿ ಹೆಸರು ನಿಂಗಮ್ಮ ಅಂತ. ಸುಮಾರು 45 ವರ್ಷ ಆಗಿದೆ. 45 ವರ್ಷಗಳು ಇದ್ದಂತಹದ್ದು ಗಾಂಧಿಯ ತಾಯಿ. ಗಾಂಧಿಗೆ 15 ವರ್ಷ. ಆತನ ಊರು ಬಳ್ಳಕೆರೆ. ಆತನ ತಾಯಿ ನಿಂಗಮ್ಮ. ಇಲ್ಲಿ ವರ್ಷ ಅಂತ ಬೇಕಾದ್ರೆ ಇಟ್ಕೊಂಡ್ಬಿಡ್ರಿ, ನಿಮಗೆ ಅನುಕೂಲವಾಗಲಿಕ್ಕೆ. ಈತನಿಗೆ ಒಬ್ಬ ತಾತ ಇರ್ತಾರೆ. ಆತನ ಹೆಸರು ಕರಿಸಿದ್ದೇಗೌಡ. ಈ ಗದ್ಯದ ಮುಖ್ಯ ಪಾತ್ರದಲ್ಲಿ ಬರುವಂತಹ ವ್ಯಕ್ತಿಯೇ ಈತ, ಕರಿಸಿದ್ದೇಗೌಡ. ಬಾಲಕ ಗಾಂಧಿ ಇವರಿಗೆ ಜೀವನಕ್ಕೋಸ್ಕರವಾಗಿ 2 ಎಕರೆಯಷ್ಟು ಭೂಮಿ ಇತ್ತು. 2 ಎಕರೆ ಭೂಮಿಯಲ್ಲಿ ಜೀವನವನ್ನು ಸಾಗಿಸಿಕೊಂಡು ಇರ್ತಾರೆ. 2 ಎಕರೆಯಲ್ಲಿ ಏನಾಗ್ತದೆ ಹೇಳಿ? 2 ಎಕರೆಯಲ್ಲಿ ಏನೂ ಆಗೋದಿಲ್ಲ, ಬಹಳನೇ ಕಷ್ಟಕರವಾದಂತಹ. ಆದರೆ ದುರಾದೃಷ್ಟಕ್ಕೆ ಏನಾಗಬೇಕು, ಇರೋದೇ 2 ಎಕರೆ, ಅದರಲ್ಲಿ 1 ಎಕರೆ ಭೂಮಿಯನ್ನು 1 ಎಕರೆಯನ್ನ ಸರ್ಕಾರ ಕಿತ್ಕೊಂಡು ಬಿಡ್ತದಂತೆ. ಸರ್ಕಾರ ತೆಗೆದುಕೊಂಡು, ಯಾಕೆ ತೆಗೆದುಕೊಂಡು? ಸರ್ಕಾರ ಬಡ ಜನರಿಗೆ ಮನೆ ಕಟ್ಟಲಿಕ್ಕೋಸ್ಕರವಾಗಿ 1 ಎಕರೆ ಭೂಮಿಯನ್ನು ತಗೊಂಡ್ಬಿಡ್ತು. ಇರೋದೇ ಪಾಪ 2 ಎಕರೆ. ಆ ಜೀವನಕ್ಕೆ ಏನು ಮಾಡಬೇಕು? ತಂದೆ ಇರುವಂತಹ ಮತ್ತೆ ಇನ್ನೊಂದು ಪಾತ್ರ, ಈತನಿಗೆ ಒಬ್ಬ ತಂಗಿ ಇರ್ತಾಳೆ. ತಂಗಿ ಹೆಸರು ಪದ್ದಿ ಅಂತ. ಬಹುಶಃ ಪದ್ಮ ಅಂತ ಇರಬಹುದು. ಹಳ್ಳಿಗಾಡಿನ ಒಂದು ವಿಚಾರದಲ್ಲಿ ಈ ರೀತಿಯಲ್ಲಿ ಬಳಕೆ ಮಾಡಿರ್ತಾರೆ. ಸರಿ, ಪದ್ದಿ ಎನ್ನುವಂತಹ ಹೆಸರು. ಇಷ್ಟು ಇದನ್ನ ಒಂದು ಚಿಕ್ಕ ಪರಿವಾರ. 1 ಎಕರೆ ಭೂಮಿ ಹೋಯ್ತಲ್ಲ ಅಂತ ಹೇಳಿ ಚಿಂತೆ ಮಾಡುವ ಸಂದರ್ಭ ಕರಿಸಿದ್ದೇಗೌಡರದ್ದು. ಈ 1 ಎಕರೆ ಭೂಮಿಯಲ್ಲಿ ಒಂದು ಹಲಸಿನ ಮರ ಇತ್ತಂತೆ. ಹಲಸು ಗೊತ್ತಲ್ಲ, ಹಲಸಿನ ಮರ. ಸರ್ಕಾರಕ್ಕೆ ಹೋದಂತಹ ಭೂಮಿಯಲ್ಲಿ ಒಂದು ಹಲಸಿನ ಮರ. ಹಲಸಿನ ಮರ ಇತ್ತು. ಈ ಹಲಸಿನ ಮರ ಆ ಗದ್ದೆಯಲ್ಲಿ ಇತ್ತು. ಆ ಸರ್ಕಾರಕ್ಕೆ ಹೋದಂತಹ ಭೂಮಿಯಲ್ಲಿ ಈ ಗದ್ದೆಯಲ್ಲಿದ್ದಂತಹ ಹಲಸಿನ ಮರವನ್ನ ಹಾಗೆ ಬಿಡಬೇಕೋ, ಕತ್ತರಿಸ್ಕೊಂಡು ಬಿಡಬೇಕೋ, ಮರ ತಗೊಂಡು ಬಿಡಬೇಕೋ ಆಲೋಚನೆಯಲ್ಲಿ ಮುಗಿದ. ಜೊತೆಗೆ ಆ 1 ಎಕರೆ ಭೂಮಿ ಇತ್ತಲ್ಲ, 1 ಎಕರೆ ಭೂಮಿಯನ್ನ ತಾನು ಹಿಂಪಡೆಯಲು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಆಗಿಲ್ಲ. ಹಲಸಿನ ಮರವನ್ನಾದರೂ ಕಟ್ ಮಾಡ್ಕೊಂಡ್ಬಿಡೋಣ, ಕತ್ತರಿಸ್ಕೊಂಡ್ಬಿಡೋಣ, ಕಟ್ಟಿಗೆ ಆದರೂ ಬರ್ತದೆ, ಹಣ್ಣಾದರೂ ಬರ್ತದೆ, ಇದೆಲ್ಲ ಅನ್ಕೊಳ್ತಾ ಇಲ್ಲ. ಈ ಗೊಂದಲದಲ್ಲಿ ಬಿದ್ದಿದ್ದ. ಯಾರು? ಕರಿಸಿದ್ದೇಗೌಡ. ನಿಂಗಮ್ಮ ಗಾಂಧಿಯನ್ನ ನೋಡ್ತಾ ಇದ್ದಂಥವಲ್ಲ, ಕರಿಸಿದ್ದೇಗೌಡನೇ
ಗಾಂಧಿಯ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ. ಗಾಂಧಿಯ ಪೂರ್ಣ ಜವಾಬ್ದಾರಿ ಹೊತ್ತಂತಹ ತುಳಸಿದ್ದೇಗೌಡ ಈ ಗಲಾಟೆಯಲ್ಲಿ ತನ್ನ ಒಂದು ಜವಾಬ್ದಾರಿಯಲ್ಲಿ ಗಾಂಧಿ ಹೆಚ್ಚು ಗಮನ ಕೊಡಲಿಲ್ಲ. ಕೆಲವು ಕಾಲ ಹಾಗೆ ಗಾಂಧಿಗೆ ಒಂದು ಅನಾರೋಗ್ಯವಾಯಿತು. ದೇಹದಲ್ಲಿ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಬಂತು. ಯಾವುದೋ ಒಂದು ಕಾಯಿಲೆ, ವಿಪರೀತವಾದಂತಹ ಕಾಯಿಲೆ, ಹೊಟ್ಟೆಯಲ್ಲಿರುವಂತಹ ಕಾಯಿಲೆ ನೀರು ತುಂಬಿಕೊಳ್ತಾ ಇತ್ತಲ್ಲ. ಇದು ಪ್ರಾರಂಭದಲ್ಲಿ ನರಸಿದ್ದೇಗೌಡನಿಗೆ ತಿಳಿದಾಗೆ ನಿಂಗಮ್ಮನನ್ನು ಮತ್ತು ಗಾಂಧಿಯನ್ನು ಅಲ್ಲೇ ಇದ್ದಂತಹ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಕೊಡ್ತಾನೆ. ಸರ್ಕಾರಿ ಆಸ್ಪತ್ರೆಗೆ ಅವರು ಬರ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಬಂದಾಕೆ ಅಲ್ಲಿಯ ವೈದ್ಯರುಗಳು ಹೇಗೆ ನಡೆಸಿಕೊಳ್ತಾರೆ, ಏನು ಮಾಡಿದರು, ಯಾವ ಸ್ಥಿತಿಯಲ್ಲಿ ಇದ್ದರು, ಹೇಗಿತ್ತು ಆ ಪರಿಸ್ಥಿತಿ ಅನ್ನೋದೇ ನಿಮ್ಮ ಗಾಂಧಿ ಗದ್ಯದ ಪ್ರಾರಂಭದ ಭಾಗ. ಇವರ ಸ್ಥಿತಿ ಹೀಗಿದೆ, ಮರಿಬಾರದು. ಇವರ ಸ್ಥಿತಿ ಹೀಗಿದೆ. ಬಹಳ ಕಟ್ಟದಲ್ಲಿದ್ದಂತಹ ಸಂದರ್ಭ, ಗಾಂಧಿಗೆ ಅನಾರೋಗ್ಯ ಬಂದ ಗಾಂಧಿ ಮತ್ತೆ ನಿಂಗಪ್ಪ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಅದು ಸ್ವಲ್ಪ ದೂರವೇ ಇತ್ತಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಇವರನ್ನ ಯಾರೂ ಗಮನ ವಹಿಸ್ತಾ ಇಲ್ಲ. ಅಲ್ಲಿಂದಲೇ ಪ್ರಾರಂಭವಾಗ್ತದೆ. ಒಂದು ಸ್ವಲ್ಪ ಓದ್ತೇನೆ ನೋಡಿ. ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಗೆ ಒಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಸುಮಾರು 15 ವರ್ಷದ ಹುಡುಗ. ಹೆಂಗಸು ಅಂದರೆ ಯಾರಿದೆ? ನಿಂಗಮ್ಮ. ಸುಮಾರು 15 ವರ್ಷದ ಹುಡುಗ ಯಾರಲ್ಲಿ? ಗಾಂಧಿ. 40ರ ಪ್ರಾಯದಲ್ಲಿರುವಂತಹ ಹುಡುಗನ ತಾಯಿ. ಹುಡುಗ ವರಾಂಡಾದಲ್ಲಿ ಕಂಬಕ್ಕೆ ಹೊರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತುಕೊಂಡ. ಹೀಗೆ ಪಕ್ಕದಲ್ಲೇ ನಿಂತಿದ್ದಂತಹ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ, ಅವ್ವ, ಬಿಸಿಲು ಜಾಸ್ತಿ ಆಯ್ತಾದ್ರೆ ನಡಿ ಊರಿಗೆ ಹೋಗುವ ಅಂದ್ರು. ಬಹಳ ಹೊತ್ತಾಯಿತು ಬಂದು ಆಸ್ಪತ್ರೆಯಲ್ಲಿ ವೈದ್ಯರು ಬಂದರು, ಸಹಾಯಕರು ಬಂದರು, ಎಲ್ಲರೂ ಬಂದರು ಕೂಡ ಯಾರು ಇವರನ್ನು ನೋಡಲೇ ಇಲ್ಲ. ಸರ್ಕಾರಿ ಆಸ್ಪತ್ರೆ ಸ್ಥಿತಿ ನೋಡಿ ಹೇಗಿದೆ. ನೋಡದೇ ಇದ್ದಾಗೆ ಬಾಲಕ ಅಂತಾನಂತೆ, ನಮ್ಮನ್ನ ಯಾರೇ ಅವರು ನೋಡಲ್ಲ ಅನ್ಸುತ್ತವ, ನಡಿ ಊರಿಗೆ ಹೋಗೋಣ, ಬಿಸಿಲು ಬೇರೆ ಜಾಸ್ತಿ ಆಗ್ತಾನೆ ಹೇಳಿ. ಇವನು ಬಹಳ ಅನಾರೋಗ್ಯದಿಂದ ಬಂದಿದ್ದ. ಆಸ್ಪತ್ರೆಗೆ ಬರೋ ಕಾಲಕ್ಕೆ ವಾಹನದಲ್ಲಿ ಬರಲಿಲ್ಲ, ನಡ್ಕೊಂಡು ಬರಲಿಲ್ಲ. ಬಡವರು ನಡ್ಕೊಂಡೇನು ಬರಲಿಲ್ಲ, ನಡ್ಕೊಂಡು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಬಹಳ ಹೊಟ್ಟೆ ನೋವಿಂದ ಬೆಳಗ್ತಾ ಇದ್ದ. ಒಂದು ಕಡೆ ತೆವಳುಕೊಂಡು, ಅಂದರೆ ಜರ್ಕೊಂಡು ಉಳಿಕೊಂಡು ಹಿರೋಗು ಬಂದಿದ್ದ. ಬಹಳ ಕಷ್ಟಪಟ್ಟುಕೊಂಡು ಬಂದಿದ್ದ ಪಾಪ. ಇಂತಹ ವ್ಯಕ್ತಿಗಳು ಅಲ್ಲಿ ಕೂತಿದ್ದಾರೆ. ಯಾರು ಏನು ಎತ್ತ ಕೇಳಿಲ್ಲ. ಇವರಿಗೂ ಕೇಳಬೇಕು ಅಂತ ಅನಿಸಿಲ್ವಾ ಏನೋ. ಹಳ್ಳಿ ಜನ ಹೀಗೆ ಕೇಳಬೇಕು ಅಂತ ಹೇಳಿ ಅನಿಸಿಲ್ಲ. ಬಹಳ ಹೊತ್ತಾದ ನಂತರ ಏನು ಅಂತಾರೆ, ನಿಂಗಮ್ಮ ಅಂತಾಳೆ, ಹೊಸ ಸುಮ್ಕಿರು, ಬಂದವರು ತೋರಿಸ್ಕೊಂಡೇ ಹೋಗುವ, ಹೊತ್ತು ಹುಡುಗ ಮುಂಚೆ ಬಂದು ನಾವು ಅವನಂತಾನಂತೆ. ತೋರಿಸ್ಕೊಂಡು ಹೋಗೋದಂತೆಲ್ಲ, ಹೊತ್ತು ಹುಡುಗೆ ಮುಂಚೆ ಹೋಗೋ ನಾವು ಹೋಗಿದ್ದೇವೆ ನಾವು. ಬಹಳ ಹೊತ್ತು ನೈಟ್ ಬಂದು ಅಂತ ಹೇಳ್ತಾರೆ. ಅದಕ್ಕೆ ನಿಂಗಮ್ಮ ಅಂತಾಳೆ, ಇಲ್ಲಿ ನನ್ನ ಯಾರು ಕೇಳ್ತಾರಪ್ಪ, ನನಗಾಗಿ ಯಾರು ಕೇಳಲ್ಲ. ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಅವ್ರು ಯಾವಾಗ ನೋಡ್ತೀನಿ ಅಂತಾರೋ, ಯಾವಾಗ ಬೇಕಂತಾರೋ ಅವಾಗೆ ನಾವು ನೋಡಿಸ್ಕೊಳ್ಬೇಕಷ್ಟೇ. ಬೇರೆ ವಿಚಾರಕ್ಕೆ ಹೋಗುವಾಗಿಲ್ಲ. ನಿಮಿಷ. ಸರ್ಕಾರಿ ಆಸ್ಪತ್ರೆ ಅಂದ ಮೇಲೆ ದೊಡ್ಡವರೆಲ್ಲ ಇರ್ತಾರಪ್ಪ, ಏನೋ ಮತ್ತೆ ಏನು ಮಾಡ್ಲಿಕ್ಕಾಗಲ್ಲ. ನಾವು ಬಡವರು ಏನು ಮಾಡೋದು, ಏನು ಮಾಡ್ಲಿಕ್ಕಾಗಲ್ಲ, ಇಲ್ಲೇ ಕಾಯೋಣ ಅಂತ ಹೇಳಿದ. ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಳ್ತಾ ನಿಂತಿರುವಂತಹ ಸಂದರ್ಭದಲ್ಲಿ ಬಾಲಕ ಗಾಂಧಿಗೆ ಬಹಳ ನೋವಾಗ್ತದೆ. ಇಂತಹ ಸ್ಥಿತಿಯಪ್ಪ ಹೇಳಿ. ಮತ್ತೆ ಅಂತಾನೆ ಹುಡುಗ, ನಾನು ಇದ್ದರಿಟ್ಟು ಸರ್ಕಾರ ಇಷ್ಟು ನಡೆಯುವ ಹೋಗುವ ಊರಿಗೆ ಅಂತ ಅನ್ನುತ್ತೆ.
ಅಷ್ಟು ಅಂತಹ ಸ್ಥಿತಿಯಲ್ಲಿದ್ದರು. ಕಡು ಬಡತನ ಪಾಪ. 2 ಎಕರೆಯಲ್ಲಿ 1 ಎಕರೆ ಭೂಮಿ ಆಗಿದೆ ಇವರಿಗೆ. ಅದು ಗೊತ್ತಿಲ್ಲ ಬಾಲಕನಿಗೆ, ಆ ಹುಡುಗನಿಗೆ ಇದರ ಪರಿಚಯ ಇಲ್ಲ. ಏನೋ ಇದ್ದಾನೆ, ಪರಿಸ್ಥಿತಿ ನೋಡ ಸಾಗ್ತಾ ಇದ್ದಾನೆ. ಸಾಕುವ ಸಂದರ್ಭದಲ್ಲಿ ಹೆಂಗೋ ಜೀವನ ಸಾಗಿಸ್ತಿದ್ದಾರೆ ಅಷ್ಟೇ. ಈ ರೀತಿಯಲ್ಲಿ ಹುಡುಗ ಅಂದಿದ್ದಕ್ಕೆ ತಾಯಿ ಬೈದಾಗ ಮುರತ್ತು ಸಾಯ್ತೀನಿ ಸಾಯ್ತೀನಿ ಅಂತ ಇದೇ ನಿನ್ನ ನಾಲಿಗೆ ಮೇಲೆ ಅಂಥೇಳಿ ಅಂದದಕ್ಕೆ ಅವಳಂತ ಮತ್ತೆ ಇನ್ನೇನವ ಮಾಡಿದ್ರು. ಇದು ನಾನು ಯಾವ ರಾಜ್ಯ ಆಡಬೇಕು ಹೇಳು? ರಾಜ್ಯ ಆಡಬೇಕಾ? ದೊಡ್ಡ ಸಂಪತ್ತು ಏನಾದರೂ ಇದೆಯಾ? ನಾ ಸತ್ರು ಒಂದೇ ಇದ್ರು ಒಂದೇ, ನಮ್ಗೆ ಹೇಳಲೂ ಇಲ್ಲ. ಈ ಮಾತನ್ನು ಕೇಳಿದಾಗೆ ನಿಂಗವಳಿಗೆ ಬಹಳ ದುಃಖವಾಗ್ತದೆ. ಹೌದು ಅನ್ಸುತ್ತೆ. ನಮ್ಮ ಹುಡುಗ ಇದ್ದಾಗೂ ಕಣ್ಣು ಸುರಿಸ್ಬೇಕು. ಒಂದು ರೀತಿಯಲ್ಲಿ ಸತ್ರನ ಚೆನ್ನಾಗಿದ್ದಾನೆ ಏನೋ ಅಂತ ಅನಿಸುತ್ತೆ. ಎಷ್ಟು ಕಷ್ಟ ನೋಡಿ ಪಾಪ. ಬಡತನ, ಬಡವರ ಸ್ಥಿತಿ ಬಹಳ ಕಷ್ಟ. ಬಡವರಿಗೋಸ್ಕರ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಸಂಸ್ಥೆಗಳು ಇದ್ದಾವೆ. ಆದರೆ ಅವು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವೇ ಮಾಡಲಾರದಂತಹ ಒಂದು ದುಸ್ಥಿತಿ. ಹೀಗೆ ಆಕೆ ದುಃಖದಿಂದ ಅಳ್ತಾ ತನ್ನ ಸರಿಗಿನಿಂದ ಕಣ್ಣನಿಸಿಕೊಂಡು ಏನೇನು ಮಾಡ್ತಾಳೆ ಪಾಪ. ಹಾಗೆ ಆಕೆಯ ಸ್ಥಿತಿ ನೋಡ್ಲಿಕ್ಕಾಗದ ಬಾಲಕ ಗಾಂಧಿಗೆ ತಾಳ್ಮೆ ಮೀರಿತು. ಸ್ವಲ್ಪ ಕೂತ್ಕೊಂಡ, ನೋಡ್ದ ಯಾರೂ ಕೇಳದೇ ಇದ್ದಕ್ಕೆ ಗಡಕ್ಕನೆ ಮೇಲೆದ್ದು ಡಾಕ್ಟರ್ ಇರ್ತಾರಲ್ಲ, ಡಾಕ್ಟರ್ ಕೂತಿರ್ತಾರಲ್ಲ, ಅವನ ಹತ್ರಕ್ಕೆ ಹೋಗ್ಲಿಕ್ಕೆ ಹೊರಟ. ನಿಂಗಮ್ಮ ಅಂತಾಳೆ, ಎಲ್ಲಿ ಹೋಗ್ತಿದ್ಯೋ ಅನ್ನೋದಕ್ಕೆ ಡಾಕ್ಟರ್ ನೋಡೋಕೆ ಅಂದ. ಅದಕ್ಕೆ ಹಿಂಗವ ಅಂತಾಳೆ, ಮೊದಲೇ ಹೋರಾಡ್ತಿದ್ಯಾ, ಬಿದ್ದು ಬಿಟ್ಟಿದನಪ್ಪ ಎಂದು ಹಿಡಿಯಲು ಬಂದಂತಹ ತಾಯಿಯ ಕೈಗಳಿಂದ ಅವನು ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶ ಮಾಡಿದ. ವೈದ್ಯರ ರೂಮಿಗೆ ಹೋದ, ಡಾಕ್ಟರ್ ರೂಮಿಗೆ ಹೋದ. ಅಲ್ಲಿದ್ದಂತಹ ಜನರನ್ನೆಲ್ಲ ಹೀಗೆ ಸರಿಸಿ ಒಳಗಡೆ ನುಗ್ಗಿದ. ಗುಂಪನ್ನು ಸೇರಿ ವೈದ್ಯಾಧಿಕಾರಿ ಮೇಜಿನ ಮುಂದೆ ನಿಂತ್ಕೊಂಡು ಜೋರಾಗಿ ಹೇಳ್ದ, ಸಾರ್, ನಾನು ನಮ್ಮವ್ವ ಒತಾರಿಯಿಂದ ಕಾಯ್ಕೊಂಡೀವಿ. ಆ ಶಬ್ದ ನೋಡಿ ಹಾಗೆ ಹೋಗ್ಬೇಕು. ಹಳ್ಳಿ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಹಳ್ಳಿ ಭಾಷೆಯಲ್ಲಿ ನಾವು ಹೇಳಬೇಕಾಗ್ತದೆ. ವೈದ್ಯಾಧಿಕಾರಿ ತಲೆ ಎತ್ತಿ ನೋಡ ಬಾಲಕ ಗಾಂಧಿಯನ್ನು. ನೋಡೋದಕ್ಕೆ ಆಗಲೇ ಅನಾರೋಗ್ಯ ಕಾಣಿಸ್ತಾ ಇತ್ತು. ಆ ಡಾಕ್ಟರ್ನಿಗೆ ಬಾಲಕ ಗಾಂಧಿ ಹೇಗೆ ಕಾಣಿಸಿದ ಇದು ಕೊಡ್ತಾರೆ. ಸುಮಾರು ಎತ್ತರ ಇದ್ದಾನಂತೆ, ನಡಪೆಯ ತೆಳ್ಳಗೆ ಒಂದು ಪ್ರೇತದ ರೂಪದಲ್ಲಿ ಇದ್ದಾನೆ. ಅಗಲವಾದಂತಹ ಕಿವಿಗಳು, ಹೊಟ್ಟೆ ದಪ್ಪಗಿದೆ. ತನ್ನ ಮುಂದೆ ಬಂದು ನಿಂತಿದ್ದಾನೆ, ಅಂತಹ ವ್ಯಕ್ತಿ ನಿಂತಿದ್ದಾನೆ ಅಂತ ಅನಿಸ್ತು. ಅವನ ಮುಖದಲ್ಲಿ ಅವ್ಯಕ್ತ ನೋವಿನ ರೋಷ ಇದೆ. ಅವ್ಯಕ್ತ ಕಾಣದೇ ಇರುವಂತಹ ಒಂದು ನೋವು, ರೋಷ ಅಡಗಿದೆ. ಹೊರಗಡೆ ಹಾಕುವಾಗಿಲ್ಲ. ಬಡವರನ್ನೇ ಪಾಪ. ಹೀಗೆ ಅವನ ಮುಖದ ಮೇಲೆ ನಿಂತಂತಹದ್ದು. ಸುಮ್ಮನೆ ಇದ್ದಾನೆ. ಆ ಡಾಕ್ಟರ್ ನೋಡ್ತಾ ನಿಂತಿದ್ದಾನೆ. ಆ ಪೇಷಂಟ್ಗಳನ್ನು ನೋಡೋದು ಬಿಟ್ಬಿಟ್ಟ. ಹುಡುಗ ಮತ್ತೆ ಅಂದ, ನನ್ನ ಒಸಿ ನೋಡಿ ಅಂತಂದ. ನನ್ನ ಒಸಿ ನೋಡಿ, ನನ್ನ ಸ್ವಲ್ಪ ನೋಡಿ ಅಂತಂತ. ಸ್ವಲ್ಪ ನೋಡಿ ಅಂದ್ರೆ ಏನು ಮಾಡಬೇಕು? ಏನು ಮಾಡಬೇಕಿತ್ತು ಅವನು? ಇವನ ಕಾಯಿಲೆಯನ್ನು ನೋಡಬೇಕಾಗಿತ್ತು ಆ ವೈದ್ಯ. ಆದರೆ ಕಾಯಿಲೆ ನೋಡಿಲ್ಲ. ಬದಲಿಗೆ ಇವನನ್ನು ಕುರಿತಾಗಿ ತಮಾಷೆ ಮಾಡ್ತಾರೆ. ಎಂತಹ ಸ್ಥಿತಿ ನೋಡಿ ಪಾಪ. ಬಾಲಕ ಗಾಂಧಿ ತಾಯಿಯೊಂದಿಗೆ ಬೆಳಗ್ಗೆ ಬಂದಿದ್ದಾರೆ. ಬಹಳ ಕಷ್ಟಪಟ್ಟುಕೊಂಡು ಬಂದಿದ್ದಾರೆ. ಸುಲಭವಾಗಿ ನಡ್ಕೊಂಡು ಬಂದಿಲ್ಲ. ಆಗಲೇ ಹೇಳಿದ್ದಾರ, ಜರ್ಕೊಂಡು, ತವಳ್ಕೊಂಡು, ಉಳ್ಕೊಂಡು ಹೇಗೋ ಬಂದಿದ್ದಾರೆ ಪಾಪ. ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ಆ ಕಷ್ಟ ಇವರು ಎಲ್ಲಿ ತಿಳಿಬೇಕು? ಆ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕು ಅಂತ ಅನಿಸ್ತಂತೆ. ತಮಾಷೆ ಮಾಡೋಣ ಅಂತ ಅನಿಸ್ತು. ಅವನು ನೋಡ್ಬಿಟ್ಟು, ವಸೀನನ್ನ ನೋಡಿ ಅಂದಲ್ಲ, ಸ್ವಲ್ಪ ನೋಡಿ ಅನ್ನೋದಕ್ಕೆ ಅವನಂತಾನೆ ವೈದ್ಯ, ವಸಿ ಏನು ಚೆನ್ನಾಗಿ ನೋಡಿದೆ ಕಡೆಗೆ. ವಸಿಂದ ಸ್ವಲ್ಪ ಚೆನ್ನಾಗಿ ನೋಡಿದೆ. ನಿನ್ನ ಹೊಟ್ಟೆ ದಪ್ಪಗಿದೆ, ಕೈ ಕಾಲು ಸಣ್ಣಗಿದೆ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಿದ್ದಾಗಿದೆಯಪ್ಪ ಅಂದ. ನನ್ನನ್ನು ನೋಡಿ ಅಂತಂದ್ರೆ ನನ್ನ ಕಾಯಿಲೆ ನೋಡಿ ಅಂತ ಕೇಳಿಕೊಂಡ ಬಾಲಕನಿಗೆ ದೇಹದಲ್ಲಿ ನೋವು ಕಾಣ್ತಾ ಇದೆ, ಹೊಟ್ಟೆಯಲ್ಲಿ ನೋವಿದೆ, ಸಂಕಟ ಇದೆ. ಆದರೆ ಈ ವೈದ್ಯ, ಈ ಡಾಕ್ಟರ್ ಈ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ, ವರ್ತನೆ ಮಾಡ್ತಾನೆ. ಪಾಪ ಹುಡುಗನ ಸ್ಥಿತಿ ಏನಾಗಬೇಕು? ಹುಡುಗ
ತನ್ನ ಬಲಗೈಯನ್ನು ತೋರಿಸ್ಬಿಟ್ಟು ಬಲಗೈಯನ್ನು ಚಾಚಿಬಿಟ್ಟು ನನಗೆ ಕಾಯಿಲೆಯನ್ನು ನೋಡಿಸ ಅಂತ ಬೇಡ. ಈ ಮಾತುಗಳು ಸ್ವಲ್ಪ ಜೋರಾಗಿ ಇದ್ದವು. ಆ ಹುಡುಗನು ಮತ್ತಿನ್ನೇನು ಜೋರು ಪಾಪ ಜೋರಾಗಿ ಇದ್ವು. ಜೋರಾಗಿದ್ದಂತಹ ಸಂದರ್ಭದಲ್ಲಿ ತಾಯಿ ಅಂತಾಳೆ, ನಿಮ್ಮ ತಮ್ಮಯ್ಯ ಕೋಪ ಮಾಡ್ಕೊಳ್ಬೇಡಿ ಸ್ವಾಮಿ, ಈ ಬಾಲಕ ಸ್ವಲ್ಪ ಸಿಟ್ಟಿನಿಂದ ಏನೋ ಮಾತಾಡ್ತಾ ಇದ್ದಾನೆ, ಏನೋ ಗಂಡು ಇವನಿಗೆ ಇವನೊಬ್ಬನೇ ನನಗೆ ಗಂಡು ಅಂತ ಅನ್ನುವಂತಹವನು ಇರೋದು ಅಂತ ಹೇಳಿ ಗಾಂಧಿಯ ತಾಯಿಯಾದಂತಹ ನಿಂಗಮ್ಮ ಹೇಳ್ಕೊಳ್ತಾಳೆ ಡಾಕ್ಟರಲ್ಲಿ. ವೈದ್ಯಾಧಿಕಾರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಕೊಡ್ತಾರೆ. ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಅನ್ನಿಸ್ತೋ ಅಥವಾ ವೈದ್ಯರಿಗೆ ಡಾಕ್ಟರಿಗೆ ಕರುಣೆ ತೋರಿಸ್ಬೇಕು ಅನ್ನುವಂತಹ ಭಾವನೆಯಿಂದನೋ ಅನುಕಂಪದಿಂದನೋ ಏನೋ ಮಾತು ನೆನಪಾಗಿ ಏನೋ ಕಥೆಯೋ ಏನೋ ಒಟ್ಟಾರೆಯಾಗಿ ತಾಯಿ ಮಗನನ್ನ ಪರೀಕ್ಷಿಸಬೇಕು ಅಂತ ಹೇಳಿ ಇವನು ಮನಸ್ಸು ಮಾಡಿದನಂತೆ. ಎಷ್ಟೊತ್ತಾದ ಮೇಲೆ ಎಲ್ಲ ತಮಾಷೆಗಳಾಗಿ ಅಲ್ಲಿಗೆ ನಿಲ್ಲಿಲ್ಲ, ಇನ್ನೂ ಮುಂದುವರಿಯುತ್ತೆ. ಹಾಗೆ ಮನಸ್ಸು ಮಾಡಿ ಅಂತಾನೆ ಕೇಳ್ತಾನೆ ನಿಂಗಮ್ಮನ್ನ, ಏನಮ್ಮ ನಿಂಗಮ್ಮ, ಇವನು ನಿನ್ನ ಮಗನೇನಮ್ಮ? ನಿಂಗಮ್ಮ ಅಂತ ಅನ್ಲಿಲ್ಲ. ಏನಮ್ಮ ಇವನು ನಿಮ್ಮ ಮಗನೇ ಅಂತ ಕೇಳ್ತಾಳೆ. ನಿನ್ನ ಮಗನ ಅಂತ ಆಕೆ ಅಂತಾಳೆ ನೋಡಿ. ಹ್ಞೂ ಸ್ವಾಮಿ, ದೇವರಾಣಿಗೂ ನನ್ನ ಮಗನೇ ಅಂತಾಳೆ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ ಅಂತಾಳೆ. ವೈದ್ಯ ಅಂತ ಅಂದಿದ್ನಲ್ಲ, ನಿನ್ನ ಕಿವಿಗಳು ಗಾಂಧೀಜಿಯ ಕಿವಿಗಳಿದ್ದಾಗಿದೆ ಅಂತ ಹೇಳಿದ್ದ. ಮಹಾತ್ಮ ಗಾಂಧೀಜಿಗೆ ಹೇಗೆ ಅಗಲವಾದ ಕಿವಿಗಳಿದ್ವೋ ಅದೇ ರೀತಿಯಲ್ಲಿ ಬಾಲಕ ಗಾಂಧಿಗೂ ಕೂಡ ಅಗಲವಾದ ಕಿವಿಗಳಿದ್ವಂತೆ. ಹಾಗೆ ಅದಕ್ಕೆ ಅವನಂತಾನೆ, ಅಲ್ಲಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂತಂದ್ರೆ ಇವನ ಸಾಕ್ಷಾತ್ ನೀವು ಗಾಂಧಿ ಅಂತ ತಿಳ್ಕೊಂಡ್ಬಿಟ್ರೆ, ನಾನೇನೋ ತಮಾಷೆಗೆ ಹಾಗಂತೆ ನೀವು ಗಾಂಧಿ ಅಂತ ಹೇಳ್ತೀರಲ್ಲ ಅಂತದಕ್ಕೆ, ಇಲ್ಲ ಸ್ವಾಮಿ ಸುಳ್ಳು ಹೇಳ್ತೇವೆ ನಾವು, ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆಯಲ್ಲಿ ಒಳಬೇಡಿ ಅಂತೇಳಿ ಸೇದೋದು. ನನ್ನ ಆಣಿಗೂ ಇವನ ಹೆಸರು ಗಾಂಧಿ ಅಂತಲೇ ಅಂತ ಹೇಳಿ ಪಾಪ ಯಾಕೆ ಹೇಳ್ಕೊಳ್ತಾಳೆ. ಇದಾದ ನಂತರ ಪಕ್ಕದಲ್ಲಿ ಬಾಲಕ ನಿಂತಿದ್ನಲ್ಲ ಗಾಂಧಿ, ಅವನಂತಾನೆ, ನನ್ನ ಹೆಸರು ದೇವರ ಸತ್ಯವಾಗಲೂ ಸಹ ಮಹಾತ್ಮ ಗಾಂಧಿ ಅಂತ. ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ಹೇಳಿದ, ಹೀಗೆ ದೇವರ ಸತ್ಯವಾಗಲೂ ನನ್ನ ಹೆಸರು ಗಾಂಧಿ ಅಂತಾನೆ ಹೇಳಿ ಪಾಪ ಬೇಡಿಕೊಳ್ಳಿ. ಎಂತಹ ಪರಿಸ್ಥಿತಿ ನೋಡಿ. ಅಲ್ಲ, ಆಸ್ಪತ್ರೆಗೆ ಹೋದ್ರೆ ಇವನ ಗಾಂಧಿ ಆದ್ರೇನು, ಗಾಂಧಿ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು, ವೈದ್ಯರ ಕೆಲಸ ಏನು, ಇವನ ಕಾಯಿಲೆ ನೋಡೋದು. ಅಂದ್ರೆ ಈ ರೀತಿಯಲ್ಲಿ ಇವನ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇವನೇನು ಸಾಮಾನ್ಯ ರೋಗದಿಂದ ಬಂದಿಲ್ಲ, ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾದ್ರು. ನೋಡ್ಬೇಕಲ್ವೇ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ವೈದ್ಯೋ ನಾರಾಯಣ ಹರಿಹಿ ಅಂತಾರೆ. ವೈದ್ಯರು ನಾರಾಯಣನಿಗೆ ಸಮ, ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ವೈದ್ಯರಿಗೆ. ಹೀಗೆ ಅಂತಹ ಸ್ಥಾನವನ್ನು ಉಳಿಸಿಕೊಳ್ಳಬೇಕಲ್ಲವೇ? ಇಂತಹ ಸ್ಥಿತಿ ನೋಡಿ. ಅಂತೂ ಈ ಮಾತನ್ನು ಕೇಳಿದಾಗೆ ಗಾಂಧಿ ಅಂತೇಳಿ ಬಡಬಡಿಸ್ತಾ ಇದ್ದಾರೆ. ಗಾಂಧಿ ನೋವಾಗಿದ್ರೆ ಅಂತ ಹೇಳಿ ಇಷ್ಟಾದರೂ ಸುಮ್ಮನಾಗಬೇಕಲ್ಲ, ಸುಮ್ಮನಾಗಿ ಅವನನ್ನು ಪರೀಕ್ಷೆ ಮಾಡಬೇಕಲ್ಲ. ಇಂತಹ ಕೆಟ್ಟ ಡಾಕ್ಟರ್ ಆದರೂ ಕೂಡ ಇಷ್ಟಾದ ಮೇಲೆ ಪರೀಕ್ಷೆ ಮಾಡಬೇಕಾಗಿತ್ತು. ಈ ಡಾಕ್ಟರ್ ಇನ್ನೂ ಪರೀಕ್ಷೆ ಮಾಡಲಿಲ್ಲ. ಮಾಡದೆ ಮತ್ತೆ ಅಂತಾನೆ, ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ನಾವು ಎಂದೂ ಕಂಡಿಲ್ಲ. ಕಾಕತಾಳ ನ್ಯಾಯ, ಕೆಲವೊಂದು ನ್ಯಾಯಗಳು ಇವೆ. ಸುಮಾರು 37ರಿಂದ 48 ನ್ಯಾಯಗಳು ಅನ್ನುವಂತಹ. ಆ ನ್ಯಾಯಗಳಲ್ಲಿ ಕಾಕತಾಳ ಅನ್ನುವಂತಹದ್ದು ಒಂದು ನ್ಯಾಯ. ಏನಿದು ಕಾಕತಾಳ ನ್ಯಾಯ ಅಂತಂದ್ರೆ, ಅಕಸ್ಮಾತ್ ಆಗಿ ಅಂದುಕೊಂಡದ್ದು ಆಗೋದಿಲ್ಲ ಅಂತ ಅಂದುಕೊಂಡಿರ್ತಾರೆ, ಆಗಿತ್ತು. ಅಥವಾ ಕಣ್ಣಿಗೆ ಕಂಡದ್ದು ಸತ್ಯ ಅಂತ ಹೇಳಿ ಅನಿಸಿಕೊಳ್ಳಲ್ಲ. ನೋಡೋದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇರ್ತದೆ, ಆದರೆ ಅದರ ಹಿಂದೆ ಬೇರೆಯೇ ಸತ್ಯ ಇರ್ತದೆ. ಇವೆಲ್ಲವನ್ನ ಕಾಕತಾಳ ನ್ಯಾಯ ಅಂತ. ಇವನು ವೈದ್ಯಾಧಿಕಾರಿ ಆ ಬಾಲಕನನ್ನ ನೋಡಿದ ಹಾಗೆ ಗಾಂಧಿ ಯುದ್ಧವಾಗಿದೆ ಅಂತ ಅಂದ್ಕೊಂಡಲ್ಲ, ಹಾಗೆಲ್ಲ ಅಂದ್ರೆ ಸುಮ್ಮನೆ ತಮಾಷೆ ಮಾಡಿದ್ದ, ಗಾಂಧಿಯನ್ನೇ ಆಗ್ಬೋದು. ಹಾಗಾಗಿ ಇದು ಕಾಕತಾಳ ನ್ಯಾಯ. ಹೀಗೆ ಈ
ವಿಚಾರವನ್ನ ನೆನೆಸಿಕೊಳ್ತಾ ಅಷ್ಟಕ್ಕೆ ಬಿಡಲಿಲ್ಲ. ಅವನು ತನ್ನ ಜೀವಿತದಲ್ಲಿ ಒದಗಿ ಬಂದಂತಹ ಈ ಘಟನೆಯನ್ನ ಅವನು ಅಲ್ಲಿದ್ದಂತಹ ಎಲ್ಲರಿಗೂ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಂತೆ. ಅಲ್ಲೊಬ್ಬ ಜವಾನ ಇದ್ದ, ಕರೆದ, ಭಾಗಿಯಲ್ಲಿ ಅಲ್ಲಿ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಕರ್ಕೊಂಡದ ಅಂತ ಕರೆಸಿದ. ಏನ್ ಮಾಡ್ತಾ ಇದ್ದಾನೆ ನೋಡಿ ವೈದ್ಯ. ಬೇಗ ನಾನು ಬರ ಹೇಳಿದೆ ಅಂತ ಹೇಳು ಅಂತೇಳಿ ಕೂಗಿ ಕರೀಯ ಅಂದ. ಸರಿ, ಎಲ್ಲರೂ ಬಂದುಕೊಳ್ಳೆ ಆ ವೈದ್ಯಾಧಿಕಾರಿ ಹೇಳ್ತಾನೆ, ನೋಡಿ ಮಹಾತ್ಮ ಗಾಂಧಿ ಅಂತ ನೋಡಿ ಇವನ ಹೆಸರು ಗಾಂಧಿ ಅಂತ ಇದ್ದಾನೆ ಹೇಳಿ ಅಂದ್ಕೂಳೆ ಎಲ್ಲರೂ ಕಿಸ್ಕರ ನಡ್ಬಿಡ್ತಾರ. ಇವೆಲ್ಲ ಬೇಕಾ ಆಸ್ಪತ್ರೆಯಲ್ಲಿ? ಇಂತಹ ಸ್ಥಿತಿ ನೋಡಿ. ಅದರಲ್ಲಿ ನರಸಿಂಹಮೂರ್ತಿ ಈ ಹೆಸರನ್ನು ಬಿಟ್ಕೊಳ್ಳಿ. ಪರೀಕ್ಷೆಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದೆ. ನರಸಿಂಹಮೂರ್ತಿ ಈತನಿಗೆ ಒಂದು ಪದವಿ ಬಂದಿತ್ತು, ಒಂದು ಪ್ರಮೋಷನ್, ಒಂದು ಡಿಪಾರ್ಟ್ಮೆಂಟು ಜವಾಬ್ದಾರಿಯನ್ನ ಕೊಟ್ಟಿದ್ದರಂತೆ. ಆಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣ ಅಧಿಕಾರಿಯಾಗಿದ್ದ. ಕುಟುಂಬ ನೆನ್ಪಿಟ್ಟುಕೊಂಡ್ರೆ, ಕುಟುಂಬ ಯೋಜನೆಯ ವಿಸ್ತರಣ ಅಧಿಕಾರಿ, ಕುಟುಂಬ ಯೋಜನೆಯ ವಿಸ್ತರಣ ಅಧಿಕಾರಿಯಾಗಿದ್ದ ನರಸಿಂಹಮೂರ್ತಿ. ಈತ ಬಾಲಕ ಗಾಂಧಿಯನ್ನು ನೋಡಿ ಇದೆಲ್ಲ ನಮಗಿಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ವೈದ್ಯನನ್ನೇ ಕುರಿತಾಗಿ ಅಂತಾನೆ. ನೀನೇನು ಹೇಳ್ತೀಯೋ ಅವನೇನು ಹೇಳನೋ ನೀನೇನು ಕೇಳಿಯೋ ಏನ್ ಹೇಳ್ತೀಯೋ ಅಂತ ಹೇಳಿ ಎಲ್ಲ ನಮಗಿಲ್ಲ ಅನ್ನೋದಕ್ಕೆ ಅಲ್ಲಿ ವೈದ್ಯಾಧಿಕಾರಿ ಸಿಟ್ಕೊಂಡ್ಬಿಡ್ತದೆ. ಬೇಕಾದ್ರೆ ನೀನೇ ಕೇಳು ಅಂತ ಹೇಳಿ ಮುಂದುವರಿಸ್ತಾನೆ. ಹೋಗೋಕೆರಡೆ ಬೇಕಾದ್ರೆ ಅವನನ್ನೇ ಕೇಳ್ರಿ ಅಂತ ನರಸಿಂಹಮೂರ್ತಿ ಬಾಲಕನನ್ನ ಕರೀತಾನೆ. ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ಮಹಾತ್ಮ ಗಾಂಧೀಜಿಯ ಒಂದು ಫೋಟೋ ಇತ್ತು. ಆ ಫೋಟೋವನ್ನು ತೋರಿಸಿ, ಹೌದಾ ಆ ಫೋಟೋ ಯಾರದ್ದು ಅಂತ ಕೇಳೋದಕ್ಕೆ ಮಹಾತ್ಮ ಗಾಂಧೀಜಿ ಸರ್, ನಾ ಕಾಣನೆ, ನಂಗೆ ಗೊತ್ತಿಲ್ಲ ಮಹಾತ್ಮ ಗಾಂಧೀಜಿಯವರು ಅಂತ. ಅವರು ಮಹಾತ್ಮ ಗಾಂಧೀಜಿ ಯಾರ, ನೀನ? ನಾನು ಮಹಾತ್ಮ ಗಾಂಧಿ ಸರ್ ಅಂತ. ಏನೆಲ್ಲ ಮಾಡ್ತಾರೆ, ಸುಳ್ಳು ಹೇಳಬೇಡ ಅಂತ ಮತ್ತೆ ನರಸಿಂಹಮೂರ್ತಿ. ಅವನಂತಾನೆ ಗಾಂಧಿ ಮತ್ತೆ ಸುಳ್ಳು ಹೇಳಿ ನಿಂತಾವ, ನಾವು ಯಾವ ರಾಜ್ಯ ಎಸ್ಕೋಬೇಕು ಸರ್, ನಾವು ಸುಳ್ಳು ಅಂತ ಹೇಳ್ತಾ ಇಲ್ಲ. ಹೀಗೆ ಈ ರೀತಿಯಲ್ಲಿ ನಾವೇನು ಮಾಡುವಾಗಿಲ್ಲ ಇದೆಲ್ಲ ಚಾರಗಳು. ಇದೆಲ್ಲ ದುಸ್ಥಿತಿ. ಆ ದುಸ್ಥಿತಿಯಲ್ಲಿ ಎಲ್ಲರೂ ಸಿಕ್ಕಾಕೊಳ್ಳುವಂತಹದ್ದು ನೋಡಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಎಂತೆಂಥವೋ ನಡೀತಾವೆ, ಎಂತೆಂಥವುಗಳು ಹೀಗೆ ಇದೆಲ್ಲ ಆಸ್ಪತ್ರೆಗಳಲ್ಲಿ ಹೀಗಿರೋದಿಲ್ಲ, ಸಾಮಾನ್ಯವಾಗಿ ಹೀಗಿರೋದಿಲ್ಲ. ನಿಯಮಗಳೆಲ್ಲ ಕಟ್ಟುನಿಟ್ಟಾಗಿ ಇವೆ. ಆದರೆ ಕೆಲವುಗಳೆಲ್ಲ ಈಗಲೂ ಕೂಡ ಇಂತಹದ್ದೇ. ಸುಳ್ಳು ಹೇಳಿ ತಾವು ನಾನು ಯಾವ ರಾಜ್ಯ ಎಸ್ಕೋಬೇಕು ಸಾರ್ ಅಂತೇಳಿ ಬಾಲಕ ಗಾಂಧಿ ಈ ರೀತಿಯಲ್ಲಿ ಅಂತಾನೆ. ಎಲ್ಲರೂ ನಾಲಿಗೆ ಸೇರಿ ಹೋದವರಂತೆ ಹಾಗೆ ನಿಂತ್ಕೊಂಡು ಮಾತಕ್ಕೆ ಏನು ಅಲ್ಲಿದ್ದಂತಹ ಗಾಂಧಿಯನ್ನ, ಮೇಲಿದ್ದಂತಹ ಫೋಟೋ ಗಾಂಧಿಯನ್ನ ನೋಡ್ತಾ ಹೀಗೆ 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 ನೋಡಿ. ಏನಲ್ಲ ವಿಚಾರ. ಇದೊಂದು ಸೋಜಿಗೆ ಆಶ್ಚರ್ಯದ ವಿಷಯ ಆಯಿತು ಅವರಿಗೆ. ಈಗ ನೋಡೋ ಕಾಲಕ್ಕೆ ಮತ್ತೆ ಬಾಲಕ ಗಾಂಧಿ ಅಂತ ನನ್ನ ಕಾಯಿಲೆ ನೋಡಿ ಸಾ, ನನ್ನ ಹಣೆ ಬರ ಅನ್ನೋನು ಇನ್ನೇನು ಮಾಡ್ತಾನೆ ಪಾಪ. ಬೇರೆಯವರಾಗಿದ್ದರೆ ಹೊಡೆದೇ ಬರ್ತಿದ್ರು ಒಂದು 4. ಇನ್ನು ಕೆಲವರು ಸಿಟ್ಟಿನವರಾಗಿದ್ದಾರೆ, ಬಾಯಿ ಸಿಕ್ಕಿದ್ದೆಲ್ಲ ಬಂದ್ಬಿಡ್ತಾ ಇದ್ರು. ಬೈಗಳಿಗೆ ನಮಗೇನು ಕಡಿಮೆ ಇದೆಯೇ, ಬರವಿದೆಯೇ? ಬೈಗಳು ಎಷ್ಟಿವೆ, ಚಿತ್ರ ಬೈಗಳು, ಬೇಕಾದಷ್ಟು ಬೈಗಳಿವೆ. ಅದು ನಿಂಬಳಿಗೆ ಬೈಗಳು ಗೊತ್ತಿರ್ತವೆ, ಬಹಳನೇ ಗೊತ್ತಿರ್ತದೆ. ಹೊಸ ಬೈಗಳು ಗೊತ್ತೇ ಇರುವುದಿಲ್ಲ. ಅದೇನು ಗೊತ್ತಾ, ಆಡು ಮಾತುಗಳ ಜೊತೆಗೆ ಒಂದು ಸ್ವಲ್ಪ ಹಿಂದಿ ಸೇರಿಸೋದು, ಒಂದು ಸ್ವಲ್ಪ ತೆಲುಗು ಸೇರಿಸೋದು, ಕನ್ನಡ ಸೇರಿಸೋದು, ಉರ್ದು ಎಲ್ಲ ಸೇರಿಸಿಟ್ಟು ಹೊಸ ಬೈಗಳು ಮಾಡ್ಬೋದು. ಹೀಗೆ ನಮ್ಮಂಥವ್ರಿಂದ ಆಗಿದ್ರೆ ಚೆನ್ನಾಗಿ ಬೈದಾಗ್ಬಿಡ್ತಿದ್ರು. ಇನ್ನೊಬ್ಬನಾಗಿದ್ರೆ ಅವ್ನು ಕೊಂದೇ ಬಂದ್ಬಿಡ್ತಿದ್ರು, ನನಗೆ ಗೊತ್ತಿಲ್ಲ ಪಾಪ. ಇವರು ಬಡಪಾಯಿಗಳು, ಪ್ರಾಮಾಣಿಕರು, ಯಾರಿಗೂ ತೊಂದರೆ ಕೊಡಬಾರ್ದನ್ನುವಂತಹ ವ್ಯಕ್ತಿಗಳು. ಇವರು ಏನು ಮಾಡಲಾರ್ದಂತಹ
ಅಂದರೆ ತಾಳ್ಮೆಯಿಂದ ಇರ್ತಾರೆ. ಹಾಗೆ ಇದಾದ್ಮೇಲೆ ಅಷ್ಟಕ್ಕೆ ಬಿಡಬೇಕಾಗ್ತಲ್ಲ, ಬಿಡಲಿಲ್ಲ ಅವನು. ಅದಂತಾನೆ, ನಿನಗೆ ಈ ಹೆಸರು ಯಾರು ಕಟ್ಟಿದವರು ಅಂತಾನೆ. ಗಾಂಧಿ ಅಂತ ಯಾರು ಇಟ್ಟಿರೋ ಹೆಸರು ನಿನಗೆ ಅಂತ ಕೇಳ್ತಾನೆ. ಪಕ್ಕದಲ್ಲಿದ್ದಂತಹ ನಿಂಗಮ್ಮ ಅಂತಾಳೆ, ನಮ್ಮ ತಂದೆ ಇದ್ದಾನೆ, ಅಂದರೆ ಗಾಂಧಿಯ ತಾತ ಕರಿಸಿದ್ದೇಗೌಡ ಅಂತ. ಕರಿಸಿದ್ದೇಗೌಡ ಅವನು ಇಟ್ಟಿದ್ದಾನೆ ಅಂದಾಗೆ ಅಂತೂ ಸದ್ಯಕ್ಕೆ ಇಷ್ಟು ನಿಲ್ಲಿಸ್ತಾರೆ. ವೈದ್ಯಾಧಿಕಾರಿ ಅಲ್ಲಿದ್ದಂತಹ ಮಿಡ್ ವೈಫ್ ಅಮ್ಮನವರನ್ನು ಕರೆದುಬಿಟ್ಟು ಗಾಂಧೀಜಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗ್ತಾರೆ. ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋದರೂ ಮೇಲ್ನೋಟದ ಪರೀಕ್ಷೆ ಅಲ್ಲಿ ಆಯಿತು. ಆ ಪರೀಕ್ಷೆಯಿಂದ ಒಂದು ರಿಪೋರ್ಟ್ ಸಿಕ್ತು. ಆ ರಿಪೋರ್ಟ್ನಲ್ಲಿ ಏನೇನು ಬಂದಿತ್ತು, ಆ ಕಾಯಿಲೆ ಎಷ್ಟು ಗಂಭೀರವಾಗಿತ್ತು, ಗಂಭೀರದಿಂದ ವೈದ್ಯಾಧಿಕಾರಿ ಮತ್ತೇನು ನೀವು ಮಾಡಿದ, ಹೇಗಿತ್ತು ಅನ್ನೋದನ್ನು ನಾಳೆಯ ಅವಧಿಯಲ್ಲಿ ಮುಂದುವರಿಸೋಣ. ವಂದನೆಗಳು.